ಭಕ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ದತ್ತಿ ನ್ಯಾಸಕರ್ತರಾದಂತಹ ಡಾಕ್ಟರ್ ಗುರುರಾಜ್ ಕರಜಗಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಅಪಿಕುರ್ವನ್ ಅಕುರ್ವಾಣಃ ಚ ಅಭೋಕ್ತಾ ಫಲಭೋಗ್ಯಪಿ. ಜ್ಞಾನಿ ಕರ್ಮವನ್ನು ಮಾಡಿದರೂ ಮಾಡಿದಂತಲ್ಲ, ಅವನು ಫಲವನ್ನು ಭೋಗಿಸ್ತಾ ಇದ್ದರೂ ಅದನ್ನು ಭೋಗಿಸಿದಂತಲ್ಲ, ಅಭೋಕ್ತ ಅಂತೆಲ್ಲ ಹೇಳಿದ್ದನ್ನು ನಾವು ನೋಡಿದ್ದೇವೆ. ನಾವು ಇಲ್ಲಿ ಒಂದನ್ನು ಗಮನಿಸಬೇಕು. ನಮ್ಮ ವೇದಾಂತ ಶಾಸ್ತ್ರದ ಒಂದು ದೊಡ್ಡ ಗುಣ, ಭಗವತ್ಪಾದರು ಇಲ್ಲಿ ಹೀಗೆ ಹೇಳಿದರೆ ಅಲ್ಲಿ ಅಷ್ಟಾವಕ್ರ ಗೀತೆಯಲ್ಲಿ ಅಷ್ಟಾವಕ್ರನೂ ಈ ಮಾತನ್ನು ಹೇಳ್ತಾನೆ. ಆ ಸಾಮ್ಯತೆ ನೋಡಿ ಹೇಗಿರ್ತದೆ ಅಂತ. ಕೃತಂ ದೇಹೇನ ಕರ್ಮೇದಂ, ನಾನು ಈ ಕರ್ಮವನ್ನು ಮಾಡಿದ್ದೇನೆ. ಯಾವುದರಿಂದ ಮಾಡಿದ್ದೇನೆ? ದೇಹದಿಂದ ಮಾಡಿದ್ದೇನೆ. ನಮಯ ಶುದ್ಧ ರೂಪಿಣ, ನಾನು ಶುದ್ಧ ಚೈತನ್ಯ ರೂಪದ ನೆಲೆಯಲ್ಲಿ ನಿಂತು ಮಾಡಿದ್ದಲ್ಲ, ದೇಹದಿಂದ ಮಾಡಿದ್ದು ದೇಹಕ್ಕೆ ಅಂಟತ್ತೆ, ಅಂಟಿಕೊಂಡು ಹೋಗಲಿ, ಆತ್ಮನಿಗಲ್ಲ, ನಾನು ಯಾಕೆ ಚಿಂತೆ ಮಾಡಬೇಕು ಅಂತ ಅವನು ಅಷ್ಟು ದೃಢವಾಗಿ ಇರ್ತಾನೆ. ಇದು ಚಿಂತಾನುರೋಧೀಯ ಕುರ್ವನ್ನಪಿ ಕರೋತಿ ನ. ಅಂಥವನು ಕರ್ಮವನ್ನು ಮಾಡಿದ್ರೂ ಸಹ ಕರ್ಮ ಮಾಡಿದಂತೆ ಅಲ್ಲ. ಇಷ್ಟು ಈ ಮಾತಿನ ಅರ್ಥ. ಅಂದರೆ ಕರ್ಮವನ್ನು ಮಾಡುವಾಗ ನಾಹಂಕರ್ತ ನಾಹಂ ಭೋಕ್ತ ಎನ್ನುವ ಭಾವ ಯಾವನಿಗಿರುತ್ತೋ, ಬರೇ ಭಾವ ಇದ್ರೆ ಸಾಲದು, ನಮ್ಮ ಭಾವನೆ ಇರುತ್ತೆ. ಮೊದಲನೇ ಶಬ್ದ ಹೇಳಬೇಕಿರುತ್ತೆ, ಎರಡನೇ ಶಬ್ದ ಬರೋಷ್ಟೊತ್ತಿಗೆ ಬದಲಾವಣೆ ಆಗ್ಬಿಡತ್ತೆ. ಹಾಗಾಗ್ಬಿಡುದು. ನಾಹಂಕರ್ತ ನಾಹಂ ಭೋಕ್ತ. ಹೀಗೆ ಈ ದೃಢವಾದಂತಹ ಭಾವನೆ ಬಂದು ಮಾಡಿದಂತಹ ಕರ್ಮ ಅದು ಜ್ಞಾನಿಗೆ ಫಲವನ್ನು ಕೊಡೋದಿಲ್ಲ. ಲೋಕದ ದೃಷ್ಟಿಯಲ್ಲಿ ಅವನು ಕರ್ಮ ಮಾಡದಂತೆ ಕಾಣುತ್ತೆ ಹೀಗೆ ಅಂತ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಗೀತೆಯಲ್ಲಿ ಈ ಮಾತು ಬರುತ್ತೆ, ಕರ್ಮಣ್ಯ ಕರ್ಮ ಯಃ ಪಶ್ಯೇದ್ ಅಕರ್ಮಣಿ ಚ ಕರ್ಮ ಯಃ ಸಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃತ್ಸ್ನ ಕರ್ಮ ಕರ್ತು. ನಮಗೆಲ್ಲ ಯಾವುದು ಕರ್ಮವೋ ಅದು ಅವನಿಗೆ ಕರ್ಮವೇ ಅಲ್ಲ. ನಾವು ನಿನ್ನೆ ದಿವಸ ಹೇಳಿದ್ದೇನೆ, ಕೈಕಾಲು ಅಲ್ಲಾಡಿಸುವುದು ಹಾಗೆ ತಟಸ್ಥವಾಗಿರುವುದು ಅಲ್ಲಾಡಿಸಿದ ಕರ್ಮ, ಅಲ್ಲಾಡದೆ ಇರುವುದು ಅಕರ್ಮ ಅಂತ ನಾವು ಅಂದ್ಕೊಂಡಿರ್ತೇವೇನೋ. ಇದು ಎರಡಕ್ಕೂ ಹೊರತಾಗಿ ಒಳಗಡೆಯಿಂದ ಇನ್ನೊಂದು ಇಂದ್ರಿಯ ಕೆಲಸ ಮಾಡ್ತಾ ಇರುತ್ತೆ.
ಅದರಿಂದ ಅದು ತೀರ್ಮಾನ ಆಗುತ್ತೆ ಅದು ಕರ್ಮವೋ ಅಕರ್ಮವೋ ಅಂತ. ಆದರೆ ಜ್ಞಾನಿಗೆ ಹಾಗಲ್ಲ, ಅವನು ಮನಸ್ಸೇನೆ ಅದು ಸಂಪೂರ್ಣವಾಗಿ ನಿರ್ವಿಷಯವಾಗಿರುತ್ತೆ. ಅವನಿಗೆ ಬಾಹ್ಯ ಪ್ರಪಂಚದ ಚಿಂತನೆ ಇಲ್ಲದೆ ಇದ್ದದ್ರಿಂದ ಅವನಿಗಿರುವುದು ಒಂದೇ ಚಿಂತನೆ, ಆತ್ಮಚಿಂತನೆ. ಆತ್ಮಚಿಂತನೆಯಲ್ಲಿ ನಿಂತು ಮಾಡಿದ ಕರ್ಮ ಅದು ದಗ್ಧ ಧಾನ್ಯವತ್, ಕಾಳನ್ನು ಹೊರಿದು ಭೂಮಿಯಲ್ಲಿ ಬಿತ್ತಿದ್ರೆ ಅದು ಹೇಗೆ ಮೊಳಕೆ ಆಗುವುದಿಲ್ವೋ ಹಾಗೆ ಅವನು ಮಾಡಿದಂತಹ ಕರ್ಮ ಅದು ಫಲವನ್ನು ಕೊಡುವುದಿಲ್ಲ. ಯಾಕೆಂದ್ರೆ ಆ ಕರ್ಮದ ಜೊತೆಗೆ ಅವನ ಇನ್ವಾಲ್ವ್ಮೆಂಟ್, ಅಟ್ಯಾಚ್ಮೆಂಟ್ ಅನ್ನೋದು ಇಲ್ಲ. ಹಾಗಾಗಿ ಕರ್ಮ ಅವನಿಗೆ ಫಲವನ್ನ ಕೊಡುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಭಗವದ್ಗೀತೆ, ವಿವೇಕ ಚೂಡಾಮಣಿ ಮತ್ತು ಅಷ್ಟಾವಕ್ರ ಗೀತೆ ಮತ್ತಿನ್ನೂ ಎಲ್ಲ ವೇದಾಂತ ಗ್ರಂಥಗಳೂ ಸಹ ಈ ಎಲ್ಲ ವಿಷಯದಲ್ಲಿ ಸಮಾನವಾಗಿ ಒಕ್ಕೊರಲಿನಿಂದ ಹೇಳ್ತವೆ. ಹಾಗಾಗಿ ಅದನ್ನು ಉಲ್ಲೇಖ ಮಾಡಿದೆ. ಮತ್ತೆ ಇವತ್ತು ನಾವು ನೇರವಾಗಿ ನೋಡಬೇಕಾದದ್ದು 548ನೇ ಶ್ಲೋಕ. ಈ ಶ್ಲೋಕ ಹೀಗಿದೆ: ತಮಸಾ ಗ್ರಸ್ತವದ್ ಭಾನಾತ್ ಅಗ್ರಸ್ತೋಪಿ ರವಿರ್ಜನೈಃ ಗ್ರಸ್ತ ಇತ್ಯುಚ್ಯತೆ ಭ್ರಾಂತ್ಯ ಹಿ ಅಜ್ಞಾತ್ವಾ ವಸ್ತು ಲಕ್ಷಣಂ. ಇನ್ನೊಂದು ಸಲ: ತಮಸಾ ಗ್ರಸ್ತವದ್ ಭಾನಾತ್ ಅಗ್ರಸ್ತೋಪಿ ರವಿರ್ಜನೈಃ ಗ್ರಸ್ತ ಇತ್ಯುಚ್ಯತೆ ಭ್ರಾಂತ್ಯ ಹ್ಯಜ್ಞಾತ್ವಾ ವಸ್ತು ಲಕ್ಷಣಂ. ಸೂರ್ಯನು ರಾಹುವಿನಿಂದ ನಿಜವಾಗಿ ಗ್ರಸ್ತನಾಗದೇ ಇದ್ದರೂ ಗ್ರಸ್ತನಾದಂತೆ ತೋರುವುದರಿಂದ ಯಥಾರ್ಥವನ್ನು ಅರಿಯದ, ಅಂದರೆ ವಸ್ತು ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗದೇ ಇರುವಂತಹ ಜನರು ಸೂರ್ಯನು ಗ್ರಸ್ತನೆಂದೇ ಭ್ರಾಂತಿಯಿಂದ ಹೇಳುತ್ತಾರೆ. ಅಂದರೆ ರಾಹು ಸೂರ್ಯನನ್ನು ಕಬಳಿಸಿಬಿಟ್ಟಿದ್ದಾನೆ ಅಂತ. ಇವತ್ತು ನಾವು ಸ್ವಲ್ಪ ಈ ಶ್ಲೋಕದಿಂದ 1 ನಿಮಿಷ ಆಚೆ ಹೋಗ್ತೇನೆ. ಇದು ಗ್ರಹಣಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಹೇಳುತ್ತೆ. ಸ್ವಲ್ಪ ಇದು ಒಂದು ಕಾಲದಲ್ಲಿ ಹೇಗಿತ್ತು ಕೇಳಿದರೆ, ಈ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಶಾಸ್ತ್ರಜ್ಞರ ಕೊಡುಗೆ ಅದು ಅನುಪಮವಾದಂತಹದ್ದು. ಇವತ್ತೂ ಸಹ ಭಾರತೀಯ ಶಾಸ್ತ್ರಜ್ಞರು ಕೊಟ್ಟಂತಹ ಖಗೋಳಶಾಸ್ತ್ರದ ಅನುಭವದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ದೇಶದ ಸಂಶೋಧನೆ ಮಾಡ್ತಾರೆ. ಆ ಪುಣ್ಯಾತ್ಮ ವರಾಹಮಿಹಿರ ಅಂತ ಅದ್ಭುತವಾದಂತಹ ಪಾಂಡಿತ್ಯ ಅವನಿಗೆ. ಅವನು ಆ ತುಂಬು ಯೌವನ ಕಾಲದಲ್ಲಿ ಒಂದು ಚರ್ಚೆ ನಡೆದಿತ್ತಂತೆ. ನಾಳೆ ಬೆಳಗಾದರೆ ಗ್ರಹಣ, ರಾಹುವೋ ಕೇತುವೋ ಸೂರ್ಯನನ್ನ ಕಬಳಿಸಿಬಿಡ್ತಾರೆ, ಪ್ರಪಂಚವನ್ನು ಬೆಳಗುವಂತಹ ಸೂರ್ಯನನ್ನು ಕಬಳಿಸಿ ಆದ್ಮೇಲೆ ಆ ಕಬಳಿಸಿದ ಅವರ ದೇಹ ಎಷ್ಟು ದೊಡ್ಡದಾಗಬಹುದು ಅಂತ ಚಿಂತನೆ ನಡೆದಿತ್ತಂತೆ. ಆ ಕಾಲದ ದೊಡ್ಡ ದೊಡ್ಡ ತಲೆಗಳೆಲ್ಲ ವಿಚಾರ ಮಾಡ್ತಾ ಇದ್ದು, ಸೂರ್ಯನನ್ನೇ ಅವನು ಕಬಳಿಸ್ತಾನೆ ಅಂತ ಆದರೆ ಅದು ಎಷ್ಟು ದೊಡ್ಡ ಗ್ರಹ ಆಗಿರಬಹುದು ರಾಹು ಅಥವಾ ಕೇತು ಅಂತ. ಆಗ ಆ ಹಿರಿಯರ ಮಧ್ಯೆಯಲ್ಲಿ ಇವನಿನ್ನು ಹುಡುಗ ಅಲ್ಲಿ ಎಂಟ್ರಿ ಕೊಡ್ತಾನೆ. ಅವನು ಹೇಳ್ತಾನೆ, ನಾಳೆ ಸೂರ್ಯೋದಯ ಆಗಿ ಇಷ್ಟು ಹೊತ್ತಿಗೆ ಖಂಡಿತವಾಗಿಯೂ ಗ್ರಹಣ ಆಗತ್ತೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಆದರೆ ನೀವು ಅಂದುಕೊಂಡ ಹಾಗೆ ಸೂರ್ಯನನ್ನ ರಾಹುವೋ ಕೇತುವೋ ನೇರವಾಗಿ ಕಬಳಿಸೋದಿಲ್ಲ ಅಂದವನು. ನಮ್ಮವರು ಪುರಾಣದ ಕಥೆಯನ್ನಿಟ್ಕೊಂಡು ಹಿಡಿದಲ್ಲ, ಆ ಕಾಲದಲ್ಲೇ ಹೇಳಿದವನು. ಹಾಗಿದ್ರೆ ಏನಾಗತ್ತೆ ಅಂದ್ರೆ ಅವರು ಏನಿಲ್ಲ, ಇದು ನೆರಳು ಮತ್ತು ಬೆಳಕಿನ ಆಟ ಅಂದವನು. ಛಾಯಾಪ್ರಕಾಶಯೋ ಕ್ರೀಡಾ, ಅವತ್ತು ಹೇಳಿದ ಶಬ್ದ ಅವನು, ಬೆಳಕು ಮತ್ತು ನೆರಳುಗಳ ಆಟ ಇದು ಅಂತ. ಏನು ಹಂಗಂತಿದ್ದೀಯಲ್ಲ? ಆಗ ಅವನು ಹೇಳ್ತಾನೆ, ಸೂರ್ಯ ಮತ್ತೆ ಭೂಮಿ ಮತ್ತೆ ಚಂದ್ರ ಈ ಮೂವರು ಸಮಾನ ರೇಖೆಯಲ್ಲಿ ಬಂದಾಗ ಇದು ಸಂಭವಿಸತ್ತೆ. ಹಾಗಾಗಿ ನೀವೇನು ಗಾಬರಿ ಆಗ್ಬೇಕಾದಿಲ್ಲ. ರಾಹು ತಿಂದಾದ್ಮೇಲೆ ಏನಪ್ಪಾ ನಾಡಿದ್ದಿಂದ ಬೆಳಕೇ ಇರೋದಿಲ್ಲ, ಸೂರ್ಯ ಈಚೆನೇ ಬರೋದಿಲ್ಲ, ತಿಂದು ತೇಗಿ ಬಿಡ್ತಾರೆ. ನೋ, ಶುದ್ಧಾಂಗ ಸುಳ್ಳು ಅಂತ ಹೇಳಿದವನು ಅವತ್ತು ವರಾಮೀರ. ಹಾಗಿದ್ರೆ ಏನಾಗತ್ತೆ? ಸೂರ್ಯ
ಮತ್ತೆ ಚಂದ್ರ, ಮತ್ತೆ ಭೂಮಿ ಹೀಗೆ ಬಂದಾಗ ಆಗ ಸೂರ್ಯಗ್ರಹಣ ಸಂಭವಿಸುತ್ತೆ. ಸೂರ್ಯಗ್ರಹಣ ಸಂಭವಿಸುತ್ತೆ ಸೂರ್ಯನಿಗೆ ಮರೆಯಾಗಿ ನಮಗೆ ಭೂಮಿಯಲ್ಲಿ ನಿಂತವರಿಗೆ ಚಂದ್ರ ಬಂದಿರ್ತಾನೆ, ಸೂರ್ಯ ಕಾಣಿಸೋದಿಲ್ಲ. ಸೂರ್ಯ ಕಾಣಿಸೋದಿಲ್ಲ ಅಂದ ಮಾತ್ರಕ್ಕೆ ಸೂರ್ಯ ಇಲ್ಲ ಅಂತ ಯಾರು ಹೇಳಿದ್ದು? ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರ ಕಾಣಿಸೋದಿಲ್ಲ, ಅದು ಚಂದ್ರಗ್ರಹಣ ಅಂತ ಕರೆಸಿಕೊಳ್ಳುತ್ತೆ. ನೆರಳು ಅಂದ್ರೆ ಏನು? ಕತ್ತಲು ಹೌದಾ ಅಲ್ವಾ? ಬೆಳಕು ಅಂದ್ರೆ ಏನು? ಸೂರ್ಯ ಮತ್ತು ಚಂದ್ರರು ಬೆಳಕು ಹೌದಾ ಅಲ್ವಾ? ಅದಕ್ಕೋಸ್ಕರ ಹೇಳಿದವನು ಇದು ಕತ್ತಲು ಅಂದ್ರೆ ನೆರಳು ಮತ್ತು ಬೆಳಕುಗಳ ಆಟ. ನೀನು ಹೇಳ್ತಾವ್ರೆ ಸರಿನಾ? ನೋಡಿ, 1 ತಾಸಲ್ಲಿ ಗ್ರಹಣ ವಿಮೋಚನೆ ಆದ್ಮೇಲೆ ಸೂರ್ಯ ಇನ್ನೂ ಪ್ರಕಾಶಮಾನವಾಗಿ ಕಾಣದೇ ಇದೆ, ನನ್ನ ಹೆಸರೇ ಸುಳ್ಳು ಅಂದವನು. ಜ್ಯೋತಿಷ್ಶಾಸ್ತ್ರದಲ್ಲಿ, ಖಗೋಳಶಾಸ್ತ್ರದಲ್ಲಿ ಅದ್ವಿತೀಯವಾದಂತಹ ಪಾಂಡಿತ್ಯ ಅವನಿಗೆ. ಅವನ ಹೆಸರು ಮಿಹಿರ ಅಂತಿತ್ತು. ಅವನ ತಂದೆ ಸೂರ್ಯ ಉಪಾಸಕ, ಅವನ ಅನುಗ್ರಹದಿಂದ ಹುಟ್ಟಿದವನಾದ್ರಿಂದ ಮಿಹಿರ ಅಂತಾನೆ ಹೆಸರಿಟ್ಟಿದ್ರು ಅವನಿಗೆ. ವಿಕ್ರಮಾದಿತ್ಯ ರಾಜನ ಮಗ ಹಂದಿಯಿಂದ ಸಾಯ್ತಾನೆ ಅಂತ ಹೇಳಿದ್ರಿಂದ ಅವನಿಗೆ ವರಾಹ ಮಿಹಿರ ಅಂತ ಹೆಸರು ಬಂತು. ಅವನಿಗೆ ವರಾಹ ಅಂದ್ರೆ ಹಂದಿ ಸಂಸ್ಕೃತದೊಳಗೆ. ಅವ ರಾಜ ಬಲೆ ಬುದ್ಧಿವಂತ, ನೋಡಬೋಣ ಇವನು ಜ್ಯೋತಿಷ್ಯ ಸುಳ್ಳು ಮಾಡೋಣ ಅಂತೇಳಿ ಮಗನನ್ನು ಹೊರಗಡೆ ಎಲ್ಲೂ ಬಿಡ್ಲೇ ಇಲ್ಲ. ಯಾಕೆಂದ್ರೆ ಹೊರಗೆ ಬಿದ್ರಲ್ವ ಕಾಡಂದಿಯಿಂದ ಸಾಯೋದವನು ಅಂತ. ಅರಮನೆಯ ಬಾಗಿಲಿಗೆ ಕಬ್ಬಿಣದ ಗ್ರಿಲ್ ಮಾಡಿಸಿದ್ರು. ಆ ಹಂದಿಯ ಚಿತ್ರ ಇರುವ ಬಾಗಿಲು ತಾಗಿ ಮಗ ಸತ್ತೋದ ಅಷ್ಟೇನೆ. ಆ ಬಾಗಿಲಿಗೆ ಹಂದಿ ಚಿತ್ತಾರ ಇತ್ತು. ಏನ್ ಹೇಳ್ತೀರಿ ಇವಾಗ? ಯಾಕೆಂದ್ರೆ ಅವ್ರು ಹೇಳಿದ್ದಲ್ಲ ಹಾಗಾಗ್ತಿತ್ತು. ಯಾಕಂದ್ರೆ ಟಿವಿ ಜ್ಯೋತಿಷಿಗಳಲ್ಲ ನೋಡಿ ಅವರು. ದಯವಿಟ್ಟು ಯಾರು ಅಭಿಮಾನಿಗಳಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ಹಾಗಾಗಿ ಮಿಹಿರ ಅಂದಿನಿಂದ ವರಾಹ ಮಿಹಿರನಾದ. ಅಷ್ಟರ ಮಟ್ಟಿಗೆ ಅವನಿಗೆ ಆ ಒಂದು ಸಾಮರ್ಥ್ಯ ಇತ್ತು. ಅಂದೇ ಹೇಳಿದ ಅವನು ಗ್ರಹಣ ಅಂದ್ರೆ ಹೀಗಾಗತ್ತೆ ಅಂತ. ಓಕೆ, ಮತ್ತೆ ಪುನಃ ಶ್ಲೋಕಕ್ಕೆ ಬರೋಣ. ಏನು ಹಾಗಿದ್ರೆ ಅಂದ್ರೆ ತಮಸಾಗ್ರಸ್ತವದ್ಭಾನು, ಆ ಗ್ರಹಣದ ವಿಚಾರ ಬಿಟ್ಬಿಡೋಣ. ನಮಗೇನು ಸೂರ್ಯ ಕಾಣೋದಿಲ್ಲ ಅಂತ. ಪ್ರಶ್ನೆ ಇಷ್ಟೇ, ಮಳೆಗಾಲದ ಒಂದು ದಿನ ನಾವು ಭೂಮಿಯಲ್ಲಿ ನಿಂತಿದ್ದೇವೆ, ಸೂರ್ಯ ಅಲ್ಲಿದ್ದಾನೆ, ನಮ್ಮ ಮಧ್ಯದಲ್ಲಿ ಮೋಡ ಬಂದಿದೆ. ನಮ್ಮ ಮಧ್ಯೆ ನಮಗೂ ಸೂರ್ಯನಿಗೂ ಮಧ್ಯದಲ್ಲಿ ಮೋಡ ಬಂದಿದೆ. ಈಗ ಸೂರ್ಯ ನಮಗೆ ಕಾಣ್ತಾದೋ? ಸೂರ್ಯ ಕಾಣೋದಿಲ್ಲ. ಈಗ ಏನು ಹೇಳಬೇಕು ನಾವು? ಇವತ್ತು ಸೂರ್ಯನೇ ಇಲ್ಲ ಅಂತ ಹೇಳೋಣವಾ? ಇಲ್ಲ, ಮೋಡ ಸೂರ್ಯನನ್ನು ಆವರಿಸಿ ಬಿಟ್ಟಿದೆ ಅಂದ್ರೆ ಹೋಗ್ಬಿಟ್ಟು ಪೂರ್ತಿ ಈ ಒಂದು ತಿಂಡಿಯನ್ನು ಬಟ್ಟೆಯಲ್ಲಿ ಕಟ್ಟದಂಗೆ ಅವನು ಆವರಿಸ್ತಾನ? ಇಲ್ಲ, ಆ ಮೋಡಕ್ಕೂ ಸೂರ್ಯನಿಗೂ ಎಷ್ಟೋ ಅಂತರ ಇದೆ. ಆದರೆ ನಮ್ಮ ಮತ್ತು ಸೂರ್ಯನ ಮಧ್ಯೆಯಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ತುಣುಕು ಮೋಡ ಬಂದ್ರೂ ಸಹ ಸೂರ್ಯ ನಮ್ಗೆ ಕಾಣಿಸೋದಿಲ್ಲ. ಅಂದ ಮಾತ್ರಕ್ಕೆ ಸೂರ್ಯ ಇಲ್ಲ ಅಂತ ಇಲ್ಲ. ಅಥವಾ ಪೂರ್ತಿ ಸೂರ್ಯ ಮೋಡದಿಂದ ಆವೃತನಾಗಿದ್ದಾನೆ ಅನ್ನೋದು ಸಹ ಸುಳ್ಳು. ಹಾಗೇನೆ ತಮಸಾಗ್ರಸ್ತವದ್ಭಾನಾತ್ ಅಗ್ರಸ್ತೋಪಿ ರವಿರ್ಜನೈ, ವಾಸ್ತವಿಕವಾಗಿ ಸೂರ್ಯನನ್ನ ಮೋಡ ಕಬಳಿಸೋದಕ್ಕೆ ಆಗೋದಿಲ್ಲ. ಯಾವ ಗ್ರಹವೂ ಕಬಳಿಸೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಇವತ್ತಿನ ವಿಜ್ಞಾನದ ಪ್ರಕಾರ ಅವನಂಥ ಬೆಳಕಿನ ಪುಂಜ ಇನ್ನೊಂದು ಗ್ರಹ ಇಲ್ಲ. ಅದಕ್ಕೋಸ್ಕರ ಉಪನಿಷತ್ ಹೇಳುತ್ತೆ, ಮೊದಲು ಬೆಳಕಿನ ವಸ್ತು ಬಂದ ತಕ್ಷಣ ಹೇಳೋದು ಸೂರ್ಯನ ಹೆಸರನ್ನ, ನ ತತ್ರ ಸೂರ್ಯೋ ಭಾತಿ. ಆತ್ಮಜ್ಞಾನದ ಬೆಳಕಿನ ಎದುರಿನಲ್ಲಿ ಪ್ರಪಂಚವನ್ನೆಲ್ಲ ಬೆಳಗುವ ಸೂರ್ಯನೂ ಸಹ ಡಿಮ್ಮು ಅಂತ. ನತತ್ರ ಸೂರ್ಯೋ ಭಾತಿ. ಇನ್ನು ಸೂರ್ಯನ ಬೆಳಕನ್ನೇ ಹೀರಿಕೊಂಡು ಬೆಳಗುವನು ಚಂದ್ರ. ನ ಚಂದ್ರ ತಾರಕಂ. ಹೀಗೆ ಹೋಗುತ್ತೆ. ಆದ್ದರಿಂದ ಸೂರ್ಯ ಮತ್ತು ನಮ್ಮ ಮಧ್ಯೆಯಲ್ಲಿ ತುಣುಕು ಮೋಡ ಬಂದಾಗ ಸೂರ್ಯ ಕಾಣುವುದಿಲ್ಲ ಅಂದ ಮಾತ್ರಕ್ಕೆ ಸೂರ್ಯ ಇಲ್ಲ ಅಂತ ಅಲ್ಲ. ಹಾಗೇನೆ ತಮಸಾಗ್ರಸ್ತವತ್ ಭಾನಾತ್ ಅಗ್ರಸ್ತೋಪಿ ರವಿರ್ಜನೆ. ಆದ್ರೆ ಲೋಕದ ಜನ ಏನ್ ಹೇಳ್ತಾರೆ? ಇವತ್ತು ಸೂರ್ಯನನ್ನ ಮೋಡ ಕವಿದು ಬಿಟ್ಟಿದೆ. ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಹೇಳಿದ್ರೆ ನಾವು ಹೌದಪ್ಪ ಅಂತ ಒಪ್ಕೊಳ್ಬಹುದು. ದೊಡ್ಡವರು ಹಾಗೆ ಹೇಳಿದ್ರೆ ಆಗಲೂ ಒಂದು ತೀರ್ಮಾನ ಮಾಡ್ಬೋದು, ಏನು ವಯಸ್ಸು ಮಾತ್ರ ವ್ಯತ್ಯಾಸ, ಒಳಗಡೆ ಏನು ವ್ಯತ್ಯಾಸ ಇಲ್ಲ ಅಂತ ಅಲ್ವಾ? ಮತ್ತೆ ಹಾಗಿದ್ರೆ ಗ್ರಸ್ತ ಇತ್ಯುಚ್ಯತೆ ಭ್ರಾಂತ್ಯ. ಭ್ರಾಂತಿ, ಅಜ್ಞಾನದಿಂದ
ರಾಹುವಿನಿಂದಲೋ ಸೂರ್ಯನಿಂದಲೋ ಕೇತುವಿನಿಂದಲೋ ಸೂರ್ಯ ಕಬಳಿಸಲ್ಪಟ್ಟಿದ್ದಾನೆ ಅಂತ ಲೋಕದ ಜನ ಹೇಳ್ತಾರೆ. ಹಾಗೆ ಅಜ್ಞಾತ್ವ ವಸ್ತು ಲಕ್ಷಣಂ. ಹಾಗಿದ್ರೆ ಹೀಗೆ ಹೇಳೋದಕ್ಕೆ ಕಾರಣ ಏನು ಕೇಳಿದ್ರೆ, ಆ ವಸ್ತುವಿನ ಲಕ್ಷಣ ಇವರಿಗೆ ನಿಜವಾಗಿ ಗೊತ್ತಾಗದೇ ಇರುವುದು. ಅಲ್ಲಿಗೆ ಒಂದನ್ನ ಇನ್ನೊಂದನ್ನಾಗಿ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಕಾರಣ ಅಜ್ಞಾನವೇ ಕಾರಣ. ಯಾಕಿಷ್ಟೆಲ್ಲ ಹೇಳ್ತಿದ್ದಾರೆ ಅಂತಂದ್ರೆ, ಜ್ಞಾನಿ ಕರ್ಮವನ್ನ ಮಾಡಿದ್ರೂ ಸಹ ಫಲ ಅವನಿಗೆ ಇಲ್ಲ. ಆದ್ರೂ ಸಹ ಲೋಕದ ಜನರ ಅವರೇ ಕರ್ಮ ಮಾಡ್ತಾರೆ, ನಾವ್ಯಾಕೆ ಮಾಡಬಾರ್ದು ಅಂತ. ಅಂದ್ರೆ ಎಲ್ಲ ಕಡೆಗೂ ಅವನನ್ನು ಪಾಸಿಟಿವ್ ಆಗಿ ಅನುಸರಿಸ್ತಾರೆ ಅಂತಲ್ಲ, ಇವರಿಗೆ ನೆಗೆಟಿವ್ ಆಗಿದ್ದಾಗ ಅವನು ನೆಗೆಟಿವ್ ಗುಣವನ್ನೇ ಅನುಸರಿಸ್ತಾರೆ. ಅವರೇ ಕರ್ಮ ಮಾಡೋದಿಲ್ಲ, ಮತ್ತೆ ನಾವ್ಯಾಕೆ ಮಾಡಬೇಕು? ಅವರೇ ಮೆಡಿಟೇಷನ್ ಮಾಡೋದಿಲ್ಲ, ನಾವ್ಯಾಕೆ ಮಾಡಬೇಕು? ಇದು ಲೋಕದ ಜನರ ಸ್ವಭಾವ. ತನ್ನ ಮೂಗಿನ ನೇರಕ್ಕೆ ಎಲ್ಲಿ ಸಿಗತ್ತೆ ನೋಡ್ತಾ ಇರ್ತಾನೆ, ಅದನ್ನ ಇಟ್ಕೊಂಡು ತಾನು ಮಾಡುವುದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರ್ತಾನೆ ಅಂತ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಗ್ರಸ್ತ ಇತ್ಯುಚ್ಯತೆ ಭ್ರಾಂತ್ಯ ಹ್ಯಜ್ಞಾತ್ವ ವಸ್ತು ಲಕ್ಷಣ. ಆದ್ದರಿಂದ ಜ್ಞಾನಿಯಾದವನಿಗೆ ಕರ್ಮ ಮಾಡಿದ್ರಿಂದಲೂ ಮಾಡದೇ ಇದ್ದದ್ರಿಂದಲೂ ಏನೂ ಪ್ರಯೋಜನ ಇಲ್ಲ. ಹೇಗೆ ಅಂದ್ರೆ, ನಮ್ಮ ಕಣ್ಣಿಗೆ ಸೂರ್ಯ ಕಾಣದೇ ಇದ್ದ ಮಾತ್ರಕ್ಕೆ ಸೂರ್ಯನ ಪ್ರಕಾಶದಲ್ಲಿ ವ್ಯತ್ಯಾಸವೂ ಆಗೋದಿಲ್ಲ. ಗ್ರಹಣ ಹಿಡಿದಾಗ ಅವನ ಪ್ರಭೆಯಲ್ಲಿ ಕಡಿಮೆನೂ ಆಗೋದಿಲ್ಲ, ಗ್ರಹಣ ಮುಕ್ತನಾದಾಗ ಅವನ ಪ್ರಭೆಯಲ್ಲಿ ಹೆಚ್ಚು ಪ್ರಭೆಯೂ ಆಗೋದಿಲ್ಲ. ನಮ್ಮ ಕಣ್ಣಿಗೆ ಹಾಗೆ ತೋರತ್ತೆ, ತೋರುವುದೆಲ್ಲವೂ ಸಹ ಸತ್ಯ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅಜ್ಞಾತ್ವ ವಸ್ತು ಲಕ್ಷಣಂ. ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ತದ್ವದ್ ದೇಹಾದಿ ಬಂಧೇಭ್ಯ ವಿಮುಕ್ತಂ ಬ್ರಹ್ಮವಿತ್ತಮಂ ಪಶ್ಯಂತಿ ದೇಹವಿನ್ಮೂಢಾ ಶರೀರಾಭಾಸ ದರ್ಶನಾತ್. ತದ್ವದ್ ದೇಹಾದಿ ಬಂಧೇಭ್ಯ ವಿಮುಕ್ತಂ ಬ್ರಹ್ಮವಿತ್ತಮಂ ಪಶ್ಯಂತಿ ದೇಹವಿನ್ಮೂಢಾ ಶರೀರಾಭಾಸ ದರ್ಶನಾತ್. ಅದರಂತೆ ಅಂದರೆ ಸೂರ್ಯನು ರಾಹುವಿನಿಂದಲೋ ಕೇತುವಿನಿಂದಲೋ ಕಬಳಿಸಲ್ಪಟ್ಟಿದ್ದಾನೆ ಎನ್ನುವಂತೆ ದೇಹಾದಿ ಬಂಧಗಳಿಂದ ವಿಮುಕ್ತನಾಗಿದ್ದರೂ ಜ್ಞಾನಿಗೆ ದೇಹವಿದ್ದಂತೆ ತೋರುವುದರಿಂದ ಅಜ್ಞರು ಅದೇ ನಿಜವೆಂದು ತಿಳಿದು ಅವನಿಗೆ ದೇಹ ಇದೆಯೆಂದೇ ಭಾವಿಸುತ್ತಾರೆ. ಇಷ್ಟು ಈ ಶ್ಲೋಕದ ಅರ್ಥ. ಅದಕ್ಕೋಸ್ಕರ ಹಿಂದಿನ ಶ್ಲೋಕದಲ್ಲಿ ಬಹಳ ಬಲವಾದಂತಹ ಕಾರಣವನ್ನು ಕೊಟ್ಟಿದ್ದಾನೆ. ಈಗ ಜ್ಞಾನಿಗೆ ದೇಹ ಇದೆಯೋ ಇಲ್ವೋ ಅಂದರೆ ಒಂದು ಸರ್ವೆ ಮಾಡಿ, 100ಕ್ಕೆ 99% ಜನರು ಸಹ ಅವನಿಗೆ ದೇಹ ಇದೆ. ಯಾಕೆಂದ್ರೆ ನಮ್ಮ ಹಾಗೆ ಕರಚರಣಾದಿ ಅವಯವಗಳು ಇವೆ, ಇಂದ್ರಿಯಗಳು ಇವೆ, ಅವನು ಓಡಾಡ್ತಾನೆ, ಅದರಿಂದ ದೇಹ ಇದೆ ಅಂತ. ಆದರೆ ಜ್ಞಾನಿಗಳೇ ಹೇಳ್ತಾರೆ, ಆ ಎತ್ತರಕ್ಕೇರಿದ ಅವನಿಗೆ ದೇಹ ಇಲ್ಲ. ಹಾಗಿದ್ರೆ ಅವರು ದೇಹ ಇಲ್ಲ ಅಂತ ಹೇಳ್ತಾರೆ. ಅವರು ಹೇಗೆ ಹೇಳುವರು? ತುಂಬ ಕಡಿಮೆ ಸಂಖ್ಯೆಯವರು, ಅಲ್ಪಸಂಖ್ಯಾತರು. ಅವರು ದೇಹ ಇದೆ ಅಂತ ಹೇಳುವ ನಾವು ಬಹುಸಂಖ್ಯಾತರು. ಆದ್ದರಿಂದ ನಮ್ಮ ಮಾತನ್ನೇ ಒಪ್ಪಿಕೊಳ್ಳಬೇಕು ಅಂತಂದ್ರೆ ಅದು ಸಂಖ್ಯೆಯಿಂದ ತೀರ್ಮಾನ ಆಗುವುದಲ್ಲ, ಅದು ತೀರ್ಮಾನ ಆಗುವುದು ಸತ್ವದಿಂದ. ಒಂದು ಉದಾಹರಣೆ ಕೊಡ್ತೇನೆ. 1,000 ಜನ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದರೆ 1000 ಜನ ಸೈನ್ ಹಾಕ್ಬಿಟ್ಟಿದ್ದಾರೆ ಈ ಪತ್ರಕ್ಕೆ, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನೆ ಅಂತ ಬರದ ಪತ್ರಕ್ಕೆ. ಮಾರನೆಯಿಂದ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನೋ? ಇಲ್ಲ. ಇಲ್ರಿ, ಅವನು ಪೂರ್ವದಲ್ಲಿ ಹುಟ್ಟೋದಿಲ್ಲ ಅಂತ 1,000 ಜನ ಸೈನ್ ಹಾಕಿದ್ರು. ಅವನು ಹುಟ್ಟಿದ ಅಲ್ಲೇ ಹುಟ್ಟುತ್ತಾನೆ ಪಶ್ಚಿಮದಲ್ಲಿ? ಇಲ್ಲ. ಹಾಗಿದ್ರೆ ಲೋಕದ ಸಾಮಾನ್ಯ ಜನರ ತೀರ್ಮಾನದಿಂದ ಜ್ಞಾನಿಗಳ ನಡೆ ಅಥವಾ ಪ್ರಪಂಚದ ಕ್ರಿಯೆ ಏನುಂಟಲ್ಲ ಅದು ಬದಲಾವಣೆ ಆಗುವುದಿಲ್ಲ. ಯಾಕಾಗೋದಿಲ್ಲ ಕೇಳಿದ್ರೆ, ನಮ್ಮ ಹೇಳಿಕೆ ಅಂತ ಕರೆಸ್ಕೊಳ್ಳೋದಿಲ್ಲ. ಬಾಯಿದ್ದವರಿಗೆ ಎಲ್ಲರಿಗೂ ಮಾತನಾಡೋಕೆ ಬರುತ್ತೆ, ಆದರೆ ಮಾತನಾಡುವ ವಿಷಯ ಅದು ವಸ್ತುನಿಷ್ಠವಾಗಿ ಇರುವುದಿಲ್ಲ. ಹಾಗಿದ್ರೆ ಜ್ಞಾನಿಗೆ ದೇಹ ಇದ್ರೂ ಸಹ ನಮ್ಮ ಕಣ್ಣಿಗೆ ಕಾಣುತ್ತಲ್ಲ ಅಂದ್ರೆ, ಎಸ್, ನಮ್ಮ ಕಣ್ಣಿಗೆ ಕಾಣುತ್ತೆ. ನಮ್ಮ ಕಣ್ಣಿಗೆ ಕಂಡದ್ದೆಲ್ಲವುದು ಸತ್ಯ ಅಂತಿಲ್ಲ. ನಾವು ಹೇಳ್ತಾ ಇರೋದು ನಮ್ಮ ಅನುಭವದ ನೆಲೆಯಲ್ಲಿ. ಆದರೆ ಅವನಿಗೆ
ಅವನ ಅನುಭವ ಉಂಟು, ಅಥವಾ ಅವನ ಅನುಭವದಂತೆ ಕಂಡವರು ಬೇರೆಯವರಿದ್ದಾರೆ, ಅವರು ಹೇಳ್ತಾರೆ ಉಪನಿಷತ್ತುಂಟು, ಆ ಎತ್ತರಕ್ಕೆ ಏರಿದಂತಹ ಜ್ಞಾನಿಗೆ ಅವನಿಗೆ ದೇಹ ಇದ್ದೂ ದೇಹ ಇಲ್ಲ. ಅಂದ್ರೆ ದೇಹದ ಮೇಲೆ ಯಾವನಿಗೆ ಅಭಿಮಾನ ಇಲ್ಲವೋ ಅವನಿಗೆ ಲೋಕದ ಜನರ ಕಣ್ಣಿಗೆ ಕಾಣುವಂತೆ ದೇಹ ಇದ್ರೂ ಅವನಿಗೆ ದೇಹ ಇಲ್ಲ. ಹೇಗೆ ಅಂದ್ರೆ ಮುಂದೆ ಉದಾಹರಣೆ ಕೊಡ್ತಾರೆ ಅದಕ್ಕೆ, ಆ ಶ್ಲೋಕಕ್ಕೆ ಹೋದಾಗ ನೋಡೋಣ. ತದ್ವದ್ ದೇಹಾದಿ ಬಂಧೇಭ್ಯ ವಿಮುಕ್ತಂ. ನೋಡಿ, ದೇಹದ ಮೇಲೆ ಯಾವನಿಗೆ ವ್ಯಾಮೋಹ ಉಂಟೋ ಆಗ ಅವನಿಗೆ ದೇಹಕ್ಕೆ ಆದ ನೋವಿನಿಂದ ತನಗೂ ನೋವಾಗತ್ತೆ ಅಂತ ಅಂದ್ಕೊಳ್ತಾನೆ. ನನಗೆ ನೋವಾಯಿತು ಅಂತ ಯಾವನು ಭಾವಿಸ್ತಾನೋ ಅವನಿಗೆ ದೇಹ ಇದೆ. ದೇಹಕ್ಕೆ ಶಸ್ತ್ರದಿಂದಲೋ ಅಥವಾ ಇನ್ಯಾವುದೋ ವಸ್ತುವಿನಿಂದಲೋ ಇರಿದಾಗ, ಚುಚ್ಚಿದಾಗ ಏನು ನೋವಾಗತ್ತಲ್ಲ, ಆ ನೋವಾದ್ರೂ ಸಹ ತನಗೆ ನೋವಾಗೋದಿಲ್ಲ ಅಂತ ಅವನು ಹೇಳ್ತಾನೋ ಅವನಿಗೆ ದೇಹ ಇದ್ದು ದೇಹ ಇಲ್ಲ. ಅದು ಅನಸ್ತೇಸಿಯ ಇಲ್ಲದೇನೆ. ಇದಕ್ಕೆ ಬೇಕಷ್ಟು ಉದಾಹರಣೆಗಳಿವೆ. ನಾನು ಹಿಂದೆ ಹೇಳಿದ್ದೇನೆ, ಸದಾಶಿವ ಬ್ರಹ್ಮೇಂದ್ರ ಉದಾಹರಣೆ ಕೊಟ್ಟಿದ್ದೇನೆ. ಅದಾದ ಮೇಲೆ ಸಮರ್ಥ ರಾಮದಾಸರ ಉದಾಹರಣೆ ಕೊಟ್ಟಿದ್ದೇನೆ. ಮತ್ತೆ ಇದಕ್ಕೆ ವ್ಯಾಖ್ಯಾನ ಬರೆದಂತಹ ಗುರುಗಳ ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಇನ್ನು ಬೇಕಷ್ಟು ಜನ ಈ ದೇಶದ ಸಾಧು ಸಂತರ ಪಟ್ಟಿಯಲ್ಲಿ ಇಂತಹ ಮಹಾನುಭಾವರು ಸಾಕಷ್ಟು ಜನ ಸಿಗ್ತಾರೆ ಹೀಗೆ ಅಂತ. ನಮಗೆ ದೇಹಕ್ಕೆ ನೋವಾಗಬೇಕು ಅಂತಿಲ್ರಿ, ನಾವು ಅಂದುಕೊಂಡಿದ್ದಕ್ಕೆ ಸ್ವಲ್ಪ ವ್ಯತ್ಯಾಸ ಆದರೂ ಸಾಕು, ದೇಹಕ್ಕೆ ನಮಗೆ ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಆದ್ರೆ ಅವರಿಗೆ ಆಗೋದಿಲ್ಲ. ಮಹಾರಾಷ್ಟ್ರದ ಸಂತರ ವಿಚಾರ ಹೇಳಿದ್ದೇನೆ. ಗೋದಾವರಿ ನದಿಯ ತೀರದಿಂದ ಸ್ನಾನ ಮಾಡ್ಕೊಂಡು ಬರಬೇಕಿದ್ರೆ ಒಬ್ಬಾತ ಕಟ್ಟೆಯಲ್ಲಿ ಕುಳಿತು ಅವರ ಮೈಗೆ ಉಗುಳಿದಾಗ ಸಂತ ಜ್ಞಾನದೇವರಿಗೆ ಒಂದು ಚೂರು ಬೇಸರ ಮಾಡ್ಕೊಂಡಿಲ್ಲ ಅವರು. ನಮಗಾರು ಏನಾಗ್ತಿತ್ತು ಹೇಳಿ ನೋಡೋಣ, ಏನಾಗ್ತಿತ್ತು ನಮಗೆ? ಅಯ್ಯೋ ನನಗೆ ಅವಮಾನ ಆಗೋಯ್ತು ಅಂತ. ಅವರಿಗೆ ಅವಮಾನ ಆಗೋದಿಲ್ಲ, ಯಾಕೆಂದ್ರೆ ಅವನು ಉಗಿದಿದ್ದ ದೇಹಕ್ಕಲ್ವ, ದೇಹ ನಾನಲ್ಲ ಅಂತ ಆದ್ಮೇಲೆ ಅವನು ಎಲ್ಲರೂ ಉಗಿಲಿ. ಯಾವನಿಗೆ ದೇಹಕ್ಕಾದ ನೋವಿನ ಜೊತೆಗೆ ತಾದಾತ್ಮ್ಯ ಇರುತ್ತೆ ಅವನಿಗೆ ದೇಹ ಇದೆ. ಯಾವನಿಗೆ ದೇಹಕ್ಕೆ ಆದ ನೋವಿನೊಂದಿಗೆ ತಾದಾತ್ಮ್ಯ ಇರುವುದಿಲ್ವೋ ಅವನಿಗೆ ದೇಹ ಇಲ್ಲ. ಲೋಕದ ಜನರ ಕಣ್ಣಿಗೆ ದೇಹ ಇದ್ದಂತೆ ಕಾಣುತ್ತೆ, ವಾಸ್ತವಿಕವಾಗಿ ಅವನಿಗೆ ದೇಹ ಇಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಪಶ್ಯಂತಿ ದೇಹವನ್ಮೂಢ, ಅವನಿಗೆ ದೇಹ ಇದ್ದಂತೆ ಮೂಢರು, ಮೂರ್ಖರು, ಅಥವಾ ಜ್ಞಾನಿಗೆ ದೇಹ ಇದೆ ಅಂತ ಹೇಳುವವರು ಮೂರ್ಖರು ಅಂತ. ಯಾಕೆಂದ್ರೆ ಶರೀರಾಭಾಸ ದರ್ಶನಾತ್, ಅವನಿಗೆ ದೇಹ ಇದ್ದಂತೆ ಆಭಾಸ, ಆ ಶಬ್ದನೇ ನೋಡಿ ಹೇಗಿದೆ, ಆಭಾಸ ಅಂದ್ರೆ ತೋರುವಿಕೆ. ಎಲ್ಲೆಲ್ಲಿ ತೋರುವಿಕೆ ಉಂಟೋ ಅಲ್ಲಿ ಅದು ವಾಸ್ತವಿಕವಾಗಿ ಇಲ್ಲ. ಇರುವುದು ತೋರಬಹುದು, ಆದರೆ ತೋರುವುದೆಲ್ಲವುದು ಸಹ ಇರಲೇಬೇಕು ಅಂತ ಇಲ್ಲ. ಹಾಗಾಗಿ ಜ್ಞಾನಿಗಳಾದವರಿಗೆ ದೇಹ ಇಲ್ಲ. ಇನ್ನೊಮ್ಮೆ ಹೇಳ್ತೇನೆ, ರಮಣರ ಕೈಯನ್ನ ಆಪರೇಷನ್ ಮಾಡುವಾಗ ಡಾಕ್ಟರ್ ಹೇಳ್ತಾರೆ ಇದಕ್ಕೆ ಅನಸ್ತೇಸಿಯ ಕೊಟ್ಬಿಡ್ತೇನೆ ಅಂತ. ಆಗ ಅವರು ಹೇಳಿದ ಮಾತು, ಕೊಡುವ ಅವಶ್ಯಕತೆ ಇಲ್ಲ, ನೀವು ಮಾಡಿ, ನಾನು ನೋಡ್ತೇನೆ. ಅಲ್ಲ, ಅದ್ಯಾಕೆ ಸಾಧ್ಯ? ನಾನು ಕೈ ಅಲ್ಲ, ನಾನು ದೇಹ ಅಲ್ಲ, ನಾನು ನೋಡುವವನು. ಐ ಆಮ್ ದ ಸಿಯರ್, ಐ ವಿಲ್ ವಾಚ್ ಇಟ್, ಯು ಟ್ರೀಟ್ ಇಟ್. ನೋಡ್ತಾನೆ ಇದ್ರು ಅವರು, ನೋಡ್ತಾನೆ ಇದ್ರು. ಒಂದು ಕ್ಷಣಕಾಲ ವಿಚಾರ ಮಾಡೋಣ. ನಮಗೆ ಯಾವ್ದಾದ್ರು ದೇಹದ ಒಂದು ಭಾಗ ಸಣ್ಣ ಸೂಜಿಯನ್ನು ಹಾಕಬೇಕು ಅಂತ ಆದರೆ ರೇ ಅಂತ ಇಟ್ಕೊಳ್ಳೋಣ. ಯಾಕೆ ಹೇಳಿ? ಆ ದೇಹದ ಪ್ರತಿ ಕಣ ಕಣದಲ್ಲೂ ಸಹ ನಾನು 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 ಅಂತಿರುತ್ತೆ. ಅವರಿಗೆ ಪ್ರತಿ ಹೆಜ್ಜೆಯಲ್ಲೂ ಸಹ ನಾನು ದೇಹಾತಿರಿಕ್ತ, ನಾನು ದೇಹ ಅಲ್ಲ, ನಾನು ದೇಹ ಅಲ್ಲ ಅಂತ. ಇದೇನು ಆಶ್ಚರ್ಯ ಅಲ್ಲ. ಅವರು ಸಾಧನೆಯನ್ನು ಮಾಡಿ ಆ ಎತ್ತರಕ್ಕೆ ಏರಿದವರು. ಕೆಲವು ಜನರಿಗೆ ಇನ್ನೂ ಅದ್ಭುತವಾದಂತಹ ಅನುಭವ ಆಗೋದುಂಟು, ದೇಹಾತಿರಿಕ್ತನಾದಂತಹ ಆತ್ಮ ಇದ್ದಾನೆ ಅಂತ. ಒಬ್ಬರು
ದೊಡ್ಡ ಪ್ರೊಫೆಸರ್ ಇದ್ರು, ಕರ್ನಾಟಕದಲ್ಲೇ ಆದ ಘಟನೆ ಅದು. ಅವರು ಒಂದು ಸಲ ಇದ್ದಕ್ಕಿದ್ದಾಗೆ ಸತ್ತೋದ್ರು. ಅದೇನು ಒಂದು ಸಲ ಸತ್ತೋದ್ರು ಮತ್ತೇನು 2 ಸಲ ಸಾಯ್ತಾರ ಅಂತ ಕೇಳ್ಬೇಡಿ, ಮುಂದಿನ ಘಟನೆ ಇರೋದಲ್ಲೇ ಸ್ವಾರಸ್ಯ. ಅದು ಏನು, ಅವರು ತೋಟಕ್ಕೆ ಹೋದಾಗ ಇದ್ದಕ್ಕಿದ್ದಾಗೆ ಯಾರೋ ಹೇಳಿದಾಗಾಯ್ತಂತೆ, ಇವರಿಗೆ ಆಯುಷ್ಯ ಮುಗಿದೋಗೋದು ಯಾಕೆ ಇನ್ನೂ ಬಿಟ್ಟಿದ್ದೀರಾ ಅಂತ ಒಬ್ಬ ಕೇಳ್ದ. ಅದು ಕೇಳಿಸುತ್ತೆ ಅವರಿಗೆ. ಇನ್ನೊಬ್ಬ ತಕ್ಷಣ ಯಾರೋ ಇಬ್ಬರು ಬಂದು ಅವ್ರನ್ನ ಎಳ್ದಂಗಾಯ್ತು, ಬಿದ್ರು, ಇವರು ಸತ್ರು. ಅದಾದ್ಮೇಲೆ ವಿತಿನ್ 10 minutes ಇವರಲ್ಲಪ್ಪ ಬೇರೆಯವನು ಅಂತ ಎದ್ದು ಕೂತ್ರು ಅವರು. ಮತ್ತು ಅವರೇ ಒಂದು ಕಡೆ ದಾಖಲು ಮಾಡಿದ್ದಾನೆ, ನಾನು ಒಮ್ಮೆ ಸತ್ತು ಬಂದಿದ್ದೇನೆ ಅಂತ. ಇಂಥದ್ದು ಬೇಕಷ್ಟುಂಟು. ನಿಮಗೆ ಗೊತ್ತಿರಬೇಕು, ಇಂತಹ ಆಧ್ಯಾತ್ಮಿಕ ವಿಚಾರವನ್ನು ನಂಬದೇ ಇರುವಂತಹ ರಷ್ಯಾ ದೇಶದಲ್ಲಿ ಸತ್ತಂತಹ ವ್ಯಕ್ತಿಯ ಸೋಲ್ ಮೇಲಕ್ಕೆ ಹೋಗ್ತಾ ಇರುವುದನ್ನು ಫೋಟೋಗ್ರಫಿ ಮಾಡಿದ್ದಾರೆ ಅವರು. ಅವರು ಇದನ್ಯಾವುದು ನಂಬುವವರಲ್ಲ. ಅವ್ರಿಗೆ ಇಲ್ಲಿ ಬಂತು ಆಮೇಲೆ ಈ ಪರಿಸ್ಥಿತಿ ನೋಡಿ. ಜ್ಞಾನಿಯಾದವನು ದೇಹ ಇರುವಾಗಲೇ ಆ ಆತ್ಮ ಸ್ವರೂಪವೇ ನಾನು, ದೇಹ ನನ್ನದಲ್ಲ ಅಂತ ತಿಳಿದು ತನ್ನ ಸ್ವರೂಪದಲ್ಲಿ ನಿಂತಿರ್ತಾನೆ. ಆ ಸ್ವರೂಪದಲ್ಲಿ ನಿಂತವನಿಗೆ ದೇಹಕ್ಕಾದ ನೋವು ಮತ್ತೆ ನಲಿವು ಇದೆರಡೂ ಸಹ ಅವನಿಗೆ ಅಂಟುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಇಲ್ಲಿಗೆ ಸಾಕು ಅಂತ ಅಂದ್ಕೊಂಡು ಆ ದೇಹಕ್ಕೆ ಸಂಬಂಧಪಟ್ಟಿದ್ದೇ ಮುಂದಿನ ವಿಚಾರ. 550ನೇ ಶ್ಲೋಕ. ಅಹಿನಿರ್ವಯನೀವಾಯಂ ಮುಕ್ತದೇಹಸ್ತು ತಿಷ್ಠತಿ ಇತಸ್ತತಶ್ಚಾಲ್ಯಮಾನೋ ಯತ್ಕಿಂಚಿತ್ ಪ್ರಾಣವಾಯುನ. ಇನ್ನೊಂದು ಸಲ. ಅಹಿನಿರ್ವಯನೀವಾಯಂ ಮುಕ್ತದೇಹಸ್ತು ತಿಷ್ಠತಿ ಇತಸ್ತತಶ್ಚಾಲ್ಯಮಾನಃ ಯತ್ಕಿಂಚಿತ್ ಪ್ರಾಣವಾಯುನ. ಆದರೆ ಜೀವನ್ಮುಕ್ತನ ದೇಹವು ಹಾವಿನ ಪೊರೆಯಂತೆ ಪ್ರಾಣವಾಯುವಿನಿಂದ ಅತ್ತಿತ್ತ ಒಂದಿಷ್ಟು ಹಾರಾಡುತ್ತಾ ಇರುತ್ತದೆ. ಇಷ್ಟೇ ಈ ಶ್ಲೋಕದ ಅರ್ಥ. ದೇಹ ಇಲ್ಲ ಅಂತ ಹೇಳ್ತೀರಾ ನೀವು, ಆದರೆ ಅವನು ಸಂಚಾರ ಮಾಡ್ತಾನಲ್ಲ, ಅವನು ಕೆಲವು ಸಲ ಬಹಿರ್ಮುಖನಾದ ಊಟ ಮಾಡ್ತಾನಲ್ಲ, ಕೂತ್ಕೊಳ್ತಾನೆ, ಹೇಳ್ತಾನೆ, ಇದೆಲ್ಲ ಉಂಟಲ್ಲ. ಇದೆಲ್ಲ ನಾವು ದೇಹದಿಂದ ಮಾಡುವ ಕ್ರಿಯೆಯಂತೆ ಇರುತ್ತದೆ. ಹಾಗಾಗಿ ನಮಗೆ ಹೇಗೆ ದೇಹಾಭಿಮಾನ ಉಂಟು ಅವನಿಗೂ ದೇಹಾಭಿಮಾನ ಇರಬಹುದಲ್ಲ. ಹಾಗೆ ಅವನಿಗೆ ದೇಹ ಇದೆ, ದೇಹ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಸಾಮಾನ್ಯ ಜನರು ಕೇಳಿದರೆ ಆ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕವನ್ನ ಹೇಳ್ತಾರೆ. ಅಹಿನಿರ್ವಯನೀವ ಅಯಂ. ಅಯಂ ಅಂದ್ರೆ ಈ ಜೀವನ್ಮುಕ್ತ ಜ್ಞಾನಿ. ಅಹಿ ಅಂದ್ರೆ ಸರ್ಪ, ನಿರ್ವಯಿನಿ ಅಂದ್ರೆ ಅದರ ಮೈ ಮೇಲಿನ ಪೊರೆ, ಅದರ ಹೊರಗಡೆ ಆ ಔಟರ್ ಸ್ಕಿನ್ ಇರುತ್ತಲ್ಲ, ಹಾವಿನ ಪೊರೆ ಅಂತಲೇ ನಾವು ಹೇಳೋದು. ಅದಕ್ಕೆ ನಿರ್ವಯಿನಿ ಅಂತ ಕರೀತಾರೆ. ಈ ಹಾವು ಕೆಲವು ಸಲ 3 ತಿಂಗಳಿಗೆ 4 ತಿಂಗಳಿಗೆಲ್ಲ ತನ್ನ ದೇಹವನ್ನು ಅದು ಶುಚಿ ಮಾಡ್ಕೊಳ್ತಾ ಇರುತ್ತೆ. ಅದರ ಮೇಲಿನ ಒಂದು ಲೇಯರ್ ಅನ್ನು ಅದು ಕಳಚಿ ಹಾಕಿಬಿಡುತ್ತೆ. ಕಳಚಿ ಅದ್ರ ಪಾಡಿ ಅದು ಹೊಡುತ್ತೆ. ಅದು ಕಳಚಿ ಬಿಟ್ಟಾಗ ಅದರ ಒಳಗಿನ ಸ್ಕಿನ್ ಚಕ 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 ಅಂತ ಹೊಳಿತಾ ಇರುತ್ತೆ. ಹೊರಗಡೆ ಸ್ಕಿನ್ ಬಿಟ್ಟುಬಿಡುತ್ತೆ. ಅದು ಪೂರ್ತಿ A to Z ಅದರ ಹುಡ್ಡಿಂದ ಹಿಡಿದು ಬಾಲದವರೆಗೂ ಹಾಗೆ ಅದು ಬಿಟ್ಟುಬಿಡುತ್ತೆ ಹೀಗೆ ಅಂತ. ನೋಡಿ, ಈ ಸೃಷ್ಟಿ ವೈಚಿತ್ರ್ಯ, ಒಂದೊಂದು ಪ್ರಾಣಿ ಅಂತ ವಿಚಿತ್ರವಾದ ಶಕ್ತಿ. ನಮಗೇನಾದ್ರು ಹಂಗಿದ್ದಿದ್ರೆ ಆವಾಗ ಸ್ನಾನ ಮಾಡೋದೆಲ್ಲ ತಪ್ಪೋಗ್ತಿತ್ತು ನಮಗೆ ಅಲ್ಲ. ಒಂದೇ ಸಲ ಕಳಚಾಕ್ಬಿಡೋದು ಅಷ್ಟೇನೆ ಹೀಗೆ ಅಂತ. ಅದು ಆ ಪೊರೆಯನ್ನು ಬಿಟ್ಟ ಮೇಲೆ ಅದರ ಮೈ ಬಣ್ಣ ಬದಲಾವಣೆ ಅಂದ್ರೆ ಹೊಳಪಿನ ಬಣ್ಣ ಬರುತ್ತೆ. ಆ ಪೊರೆ ಅಲ್ಲೇ ಬಿದ್ದಿರುತ್ತೆ. ಆ ಪೊರೆ ಇವಾಗ ಏನಾಗುತ್ತೆ, ಗಾಳಿ ಬೀಸಿದಾಗ ಅಲ್ಲಾಡುತ್ತೆ ಇಲ್ವೋ, ನಮಗೆ ನೋಡಿದ ತಕ್ಷಣ ಮೊದಲ ನೋಡಿದ್ರೆ ಅದು ಏನಾಗಿ ಕಾಣುತ್ತೆ, ಹಾವು ಅಂತಾನೆ ಅನ್ಸತ್ತೆ ಅಲ್ವಾ. ಹಾಗೆಯೇ ಆ ಹಾವು ಪೊರೆ ಬಿಟ್ಟಂತಹದ್ದು, ಅಯ್ಯೋ
ನನ್ನ ದೇಹದ ಪೊರೆ ನಾನು ಬಿಟ್ಬಿಟ್ಟೆ, ನಂದಾಗಿತ್ತು, ಕಳಚೋಯ್ತು ಅಂತರ ಬೇಸರ ಪಟ್ಕೊಂಡು ಮತ್ತೆ ಅದ್ರೊಳಗಡೆ ಹೋಗಿ ತೂರ್ಕೊಳ್ಳುತ್ತ ಅದು. ಯಾಕೆ ಹೇಳಿ? ಅದು ಬಿಟ್ಟಾಯ್ತು, ನಾನು ಬಿಟ್ಟಿದ್ರ ಬಗ್ಗೆ ಮತ್ತೆ ವ್ಯಾಮೋಹ ಇಲ್ಲ. ಹಾಗೆಯೇ ಜ್ಞಾನಿ ಈ ದೇಹ ಇದ್ದಾಗಲೇ ಅದು ಪೂರ್ತಿ ಕಳಚಿ ಹಾಕತ್ತೆ, ಇವನು ಇಟ್ಕೊಂಡು ಅದನ್ನು ಕಳಚಿ ಹಾಕಿರ್ತಾನೆ ಅಂತ. ದೇಹದ ಒಳಗಿದ್ದು ದೇಹವನ್ನು ಅವನು ಬಿಟ್ಟಿರ್ತಾನೆ ಹೀಗೆ ಅಂತ. ಹಾಗೆ ಮುಕ್ತ ದೇಹಸ್ತು ತಿಷ್ಠತಿ, ಆ ಹಾವು ಪೊರೆಯನ್ನ ಬಿಟ್ಟು ಇರುವ ಹಾಗೆ ಇವನು ದೇಹರಹಿತನಾಗಿ ಇರ್ತಾನೆ, ದೇಹದ ಒಳಗಿದ್ದೂನು ಸಹ. ಹಾಗಿದ್ರೆ ಇವನು ದೇಹ ಕಟ್ಕೊಂಡೇ ಓಡಾಡ್ತಾ ಇರ್ತಾನಲ್ಲ, ಅದಕ್ಕೆ ಉತ್ತರ ಹೇಳುತ್ತೆ, ಇತಸ್ತಚಾಲ್ಯಮಾನ ಯತ್ಕಿಂಚಿತ್ ಪ್ರಾಣವಾಯುನ. ಆ ಪೊರೆ ಬಿಟ್ಟ ಜಾಗದಲ್ಲಿ ಗಾಳಿ ಬೀಸಿದ್ರೆ ಆ ಪೊರೆ ಅತ್ತೆಂದಿತ್ತ ಓಡಾಡುತ್ತಾ ಇಲ್ವೋ? ಗಾಳಿ ಬೀಸಿದಾಗ ಪೊರೆ ಮೇಲಿದ್ದು ಕೆಳಗೆ ಬರುತ್ತೆ, ಕೆಳಗಿದ್ದು ಮೇಲೆ ಹೋಗುತ್ತೆ, ಅಲ್ಲೇ ಹೊರಳುತ್ತೆ, ಏನೇನೇನೋ ಆಗುತ್ತೆ. ಕೊನೆಗೆ ಒಂದು ದಿವಸ ಹೋಗಿ ಎಲ್ಲೋ ಹರಿದು ಬಿದ್ದು ಹೋಗ್ಬಿಡುತ್ತೆ ಅದಕ್ಕೆ ಅಂತ. ಹಾಗೆ ಇಲ್ಲೂ ಗಾಳಿ ಒಳಗಡೆಯಿಂದ ಬೀಸ್ತಾ ಇದೆಯಲ್ಲ ಪ್ರಾಣವಾಯು, ಈ ಗಾಳಿ ಹೇಗೆ ಬೀಸುತ್ತೋ ಹಾಗೆ ಅದು ಹೋಗುತ್ತೆ. ಸಿಂಪಲ್ ಎಕ್ಸಾಂಪಲ್, ಅಲ್ಲಿ ಹೊರಗಡೆಯಿಂದ ಗಾಳಿ, ಇಲ್ಲಿ ಒಳಗಡೆಯಿಂದ ಗಾಳಿ. ಹಾಗಾಗಿ ಈ ಗಾಳಿ ಹೇಗೆ ಅದನ್ನು ತಳ್ಳತ್ತೋ, ಮುಂದೆ ಆ ಮಾತು ಬರುತ್ತೆ, ಅವನ ಆ ಹಳೆಯ ಸಂಸ್ಕಾರ ಈ ದೇಹ ಇಲ್ಲಿ ಹೋಗಬೇಕು ಅಂತ ಎಲ್ಲಿ ತಳ್ಳತ್ತೋ ಅಲ್ಲಿಗೆ ದೇಹ ಹೋಗತ್ತಂತೆ ಹೀಗೆ ಅಂತ. ಹಾಗೆ ಆ ಹಾವು ಪೊರೆ ಬಿಟ್ಟಂತೆ ಇವನು ದೇಹದ ಅಭಿಮಾನವನ್ನ ಬಿಟ್ಟಿರ್ತಾನೆ. ಅದು ಅಲ್ಲಾಡಿದ ಹಾಗೆ ಪ್ರಾಣವಾಯುವಿನ ಉಸಿರಾಡದಿಂದಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಪ್ರಾಣ ಅನ್ನೋದಕ್ಕೆ ಅರ್ಥನೇ ಅಣಚೇಷ್ಟಾಯಾಮ್ ಅಂತ. ನೀವು ಏನೂ ಮಾಡದೇ ಇದ್ರು ಸಹ ಉಸಿರಾಟ ಆಡ್ತಾ ಇರುವಾಗ ದೇಹದಲ್ಲಿ ಒಂದಿಷ್ಟು ಚಲನೆ ಆಗೇ ಆಗತ್ತೆ. ನಾವು ಅದನ್ನು ಗಮನಿಸೋದಿಲ್ಲ. ಯಾವಾಗಲೂ ಅಷ್ಟೇ, ಎಲ್ಲಿ ಯಾವ ಕ್ರಿಯೆ ಸುಸೂತ್ರವಾಗಿ ನಡೀತಾ ಇರುತ್ತೋ ನಾವು ಯಾರು ಅದನ್ನು ಗಮನಿಸೋದಿಲ್ಲ. ಎಲ್ಲಿ ವ್ಯತ್ಯಾಸ ಆಗುತ್ತೋ ಆಗ ಶುರುವಾಯಿತು ನೋಡಿ ಎಲ್ಲಿಲ್ಲದ ಗಮನ. ಇದೊಂಥರ ಸರ್ಕಾರದ ಕೆಲಸ ಇದ್ದಂಗೆ ಇದು. ಹೇಗೆ ಅಂದ್ರೆ, ಸರ್ಕಾರ ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಸರ್ಕಾರದ ಬಗ್ಗೆ ಯಾರು ಗಮನಿಸ್ತಾರಾ? ಇಲ್ಲ. ಎಲ್ಲೋ ಒಂದು ಪ್ರಾಜೆಕ್ಟ್ ನೋಡಿ ಬಂತಪ್ಪ, ಸ್ಟೀಲ್ ಬ್ರಿಡ್ಜು, ಶುರುವಾಯಿತು ಗಲಾಟೆ. ಕಾವೇರಿ ನೋಡಿ, ಆವಾಗ ಕಾವು ಏರ್ತು, ಕಾವೇರಿ ಅಲ್ವಾ? ಹೀಗೆ ಒಂದೊಂದೇ ಬಂದಾಗ ಓಹೋ ಇಲ್ಲೂ ಒಂದು ಸರ್ಕಾರ ಇದೆ ಅಂತ ಗೊತ್ತಾಗುತ್ತೆ. ಅಲ್ದಿದ್ರೆ ಸರ್ಕಾರ ಇದ್ದಿದ್ದೇ ಗೊತ್ತಾಗೋದಿಲ್ಲ. ಹಾಗೆ ಈ ಪ್ರಾಣವಾಯು ಅದರ ಪಾಡಿಗೆ ಅದು ಸಂಚರಿಸ್ತಾ ಇದ್ದಾಗ, ಅದಕ್ಕೆಲ್ಲೂ ಅಡಚಣೆ ಉಂಟಾಗದೇ ಇದ್ದಾಗ ನಾವು ಯಾರು ಅದರ ಬಗ್ಗೆ ವಿಚಾರ ಮಾಡಲ್ಲ. ಎಲ್ಲೋ ಒಂದು ಕಡೆ ಸ್ವಲ್ಪ ಶ್ವಾಸ ಸಮಸ್ಯೆ ಆಯಿತು ಅಂದ್ರೆ ಆಗ ಹೌದಲ್ಲ ಇಷ್ಟು ದಿವಸ ನಾನು ಉಸಿರಾಡ್ತಾ ಇದ್ದೆ ಅಂತ ಆವಾಗ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾವು ಅದರ ಬಗ್ಗೆ ವಿಚಾರ ಮಾಡೋಲ್ಲ. ಹಾಗೆ ಈ ಜ್ಞಾನಿ ಅವನು ದೇಹವನ್ನ ಉಪೇಕ್ಷೆ ಪೂರ್ತಿಯಾಗಿ ಮಾಡ್ತಾನೆ. ಅಂದು ಮಾತ್ರಕ್ಕೆ ನಾವು ಹಾಗೆ ಮಾಡಬೇಕು ಅನ್ನೋದು ಮಾತಿನ ಅರ್ಥ ಅಲ್ಲ. ಜ್ಞಾನಿಯ ನಡೆ ಹೀಗಿರುತ್ತೆ ಅನ್ನೋದಷ್ಟೇನೆ. ಈ ಗಾಳಿಯಿಂದಾಗಿ ಸಂಚಾರ ಮಾಡುತ್ತೆ. ಗಾಳಿಯಿಂದ ಎಲ್ಲೆಲ್ಲಿ ಸಂಚಾರ ಆಗುತ್ತೋ ಅದೆಲ್ಲವುದು ನಾನು ಅಂತ ಅರ್ಥ ಅಲ್ಲ. ಇಲ್ಲಿ ಹೀಗೆ ಹೇಳ್ತಾರೆ, ಅಲ್ಲಿ ಅಷ್ಟಾವಕ್ರ ಹೇಳ್ತಾನೆ ಮಹಾಭಾರತದಲ್ಲಿ. ಅವನು ಇನ್ನೊಂದು ಉದಾಹರಣೆ ಕೊಡ್ತಾನೆ ನೋಡಿ. ಅವನು ಇದೇ ರೀತಿಯಾಗಿರ್ತಾನೆ ಅನ್ನೋದಕ್ಕೆ ಬೇರೆ ಉದಾಹರಣೆ ಕೊಡ್ತಾನೆ. ನಿರ್ವಾಸನ, ಆ ಜ್ಞಾನಿಗೆ ಯಾವುದೇ ವಾಸನೆ ಇರುವುದಿಲ್ಲ. ವಾಸನೆ ಅಂದರೆ ಹಿಂದಿನ ಸಂಸ್ಕಾರ, ಕನ್ನಡದ ವಾಸನೆ ಅಲ್ಲ. ಮತ್ತೆ ನಿರಾಲಂಬ, ಅವನಿಗೆ ಯಾವ ಆಲಂಬನೆಯೂ ಇಲ್ಲ. ಆಲಂಬನೆ ಅಂದರೆ ಯಾವುದ್ರ ಬಗ್ಗೂ ಸಹ ಅಂಟುವಿಕೆ, ಅಟ್ಯಾಚ್ಮೆಂಟ್ ಅನ್ನೋದಿಲ್ಲ. ನಾವು ನಿರಾಲಂಬರಲ್ಲ. ಯಾಕೆ ಗೊತ್ತಾ? ನಮಗೆ ನಮ್ಮದಾದೊಂದು ಮನೆ ಎನ್ನುವಂಥ ಆಲಂಬನ ಉಂಟು. ಗಂಡನಾರೆ ಹೆಂಡತಿ ಎನ್ನುವ ಆಲಂಬನೆ, ಹೆಂಡತಿಗೆ ಗಂಡ ಎನ್ನುವ ಆಲಂಬನೆ, ಇಬ್ಬರಿಗೂ ಮಕ್ಕಳು ಎನ್ನುವ ಆಲಂಬನೆ, ಮಕ್ಕಳಿಗೆ ಅಪ್ಪ ಅಮ್ಮ ಎನ್ನುವ ಆಲಂಬನೆ, ಮತ್ತೆ ದುಡಿಯವನಿಗೆ ಕೆಲಸದ ಆಫೀಸಿನ ಆಲಂಬನೆ, ನೆಂಟರು ಇಷ್ಟರು ಆಲಂಬನೆ, ಎಷ್ಟೆಲ್ಲ ಆಲಂಬನೆ. ಆದರೆ ಅವನಿಗೆ ನಿರಾಲಂಬ, ಯಾವ ಆಲಂಬನೆಯೂ ಆಶ್ರಯವೂ ಇಲ್ಲ. ಆದರೂ ಸಹ ಅವನು ಹೇಗಿದ್ದಾನೆ ಕೇಳಿದ್ರೆ
ಸಚ್ಛಂದ ಮುಕ್ತ ಬಂಧನ. ಅವನು ಇಷ್ಟ ಬಂದಂಗೆ ಓಡಾಡ್ತಾನೆ. ನಮಗೆಲ್ಲೋದು ಉಂಟು, ಇಷ್ಟ ಬಂದಂಗೆ ಓಡಾಡೋಕ್ಕಾಗಲ್ಲ. ನಾವು ಸಚ್ಛಂದರಲ್ಲ, ನಾವು ಪರಚ್ಛಂದರು. ಎಷ್ಟೋ ಸಲ ಇನ್ನೊಬ್ರು ಹೇಳ್ದಂಗೇನೆ ನಮಗೆ ಇಷ್ಟ ಇಲ್ದಿದ್ರು ಸಹ ಕೇಳ್ತೇವೆ. ಮತ್ತೆ ಹೊರಗಡೆ ಎಲ್ಲೂ ಹೋಗೋದು ಬೇಡ, ನಮ್ಮ ಮನೆಯಲ್ಲೇ ನೋಡ್ಕೊಂಡ್ರು ಸಾಕು. ಕೇಳಿದ್ರೆ ನನ್ನ ಅಪ್ಪ, ಆಮೇಲೆ ನಾನೇ ಯಜಮಾನ. ಇವನು ಹೇಳಿದ್ದನ್ನು ಬೇರೆಯವ್ರಿಗೆ ಕೇಳದೇ ಇದ್ರೆ ಹೊರಗಡೆ ಹೇಳ್ಕೊಳ್ಳೋದು ಜೋರಾಗಿ, ಮನೆಯಲ್ಲಿ ಗುಬ್ಬಜ್ಜಿ ತರ ಇರ್ತಾನೆ. ಹಾಗಾಗಿ ನಾವು ಯಾರೂ ಸಹ ಸಚ್ಛಂದರಲ್ಲ, ಛಂದೋವರ್ತಿಗಳಲ್ಲ. ನಮಗಿಷ್ಟ ಬಂದಂಗೆ ನಾವು ನಡೆಯೋದಕ್ಕಾಗೋದಿಲ್ಲ. ಅವನು ಹಾಗಲ್ಲ. ಅವನನ್ನು ಯಾರೂ ಸಹ ನಿಗ್ರಹ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಮುಕ್ತ ಬಂಧನ, ಅವನಿಗೆ ಯಾವ ಬಂಧನವೂ ಇಲ್ಲ. ನಮಗೆ ಎಲ್ಲ ಬಂಧನವೂ ಇದೆ. ಕೆಲವು ಬಂಧನ ನಾವೇ ಮಾಡಿಕೊಂಡಿದ್ದು, ಮತ್ತು ಕೆಲವು ತಾನಾಗಿ ಬಂದು ಅಡರ್ಕೊಂಡಿದ್ದು. ಹಾಗಾಗಿ ನಾವು ಮುಕ್ತ ಬಂಧನರು ಅಲ್ಲ, ನಾವೆಲ್ಲರೂ ಸಹ ಅಮುಕ್ತ ಬಂಧನರು. ಇಂಥವನು ಕ್ಷಿಪ್ತ ಸಂಸ್ಕಾರವಾತೇನ, ಅವನ ಹಿಂದಿನ ಸಂಸ್ಕಾರದ ವಾತ ಅಂದ್ರೆ ಗಾಳಿ, ಸಂಸ್ಕಾರದ ಗಾಳಿಯಿಂದ ಚೇಷ್ಟತೆ ಶುಷ್ಕ ಪರ್ಣವತ್. ಶುಷ್ಕ ಪರ್ಣ ಅಂದ್ರೆ ಒಣಗಿದೆ ತರಗೆಲೆ. ಗಾಳಿ ಬೀಸಿದಾಗ ಅದು ಅಲ್ಲಾಡುತ್ತಾ ಇಲ್ವಾ? ಅದು ಅಲ್ಲಾಡುತ್ತೆ ಅಂದ ಮಾತ್ರಕ್ಕೆ ಅದರೊಳಗೆ ಜೀವ ಇದೆ ಅಂತ ಹೇಳಕ್ಕಾಗತ್ತೆ ನಾವು? ಅಥವಾ ಆ ಮರಕ್ಕೂ ಅದಕ್ಕೂ ಸಂಬಂಧ ಇದ್ರಿ, ಯಾಕೆ ಮರದಲ್ಲಿರೋ ಆಯಿಲ್ ಏನೋ ಅಲ್ಲಾಡುತ್ತೆ, ಇದು ಅಲ್ಲಾಡುತ್ತೆ, ಹಾಗಾಗಿ ಆ ಮರಕ್ಕೆ ಈ ಎಲೆ ಮೇಲೆ ಇನ್ನು ಪ್ರೀತಿ ಇದೆ ಅಂತ ಹೇಳಕ್ಕಾಗತ್ತಾ? ಗಾಳಿ ಬೀಸತ್ತೆ, ಅದು ಅಲ್ಲಾಡುತ್ತೆ. ಹಾಗೆ ಇವನಿಗೂ ಸಹ ಒಳಗಡೆಯಿಂದ ಇನ್ನು ಪ್ರಾಣ ಸಂಚಾರ ಆಗ್ತಾ ಉಂಟು, ದೇಹ ಕಂಪಿಸುತ್ತೆ, ದೇಹ ಓಡಾಡುತ್ತೆ. ಸಂಸ್ಕಾರ ಎಲ್ಲಿಗೆ ತಳ್ಳತ್ತೋ ಅಲ್ಲಿಗೆ ಹೋಗುತ್ತೆ. ಅವನು ಪ್ರಾರಬ್ಧ ಕರ್ಮಕ್ಕೆ ತಕ್ಕ ಹಾಗೆ ಅವನು ಎಲ್ಲಿ ಹೋಗಬೇಕು ಅಂತಿದೆಯೋ ಅಲ್ಲಿಗೆ ಅವನು ದೇಹ ಹೋಗತ್ತೆ. ಅವನು ಹೋಗಲ್ಲ. ಅವನು ಹೋಗ್ತಾನೆ ಅಂದ್ರೆ ಹೋಗುವ ಕ್ರಿಯೆಯಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇದೆ. ಆ ಕರ್ಮ ತಳ್ಳಿದ ಹಾಗೆ ಅವನ ದೇಹ ಹೋಗುತ್ತೆ ಅಂದ್ರೆ ಆ ಹೋಗುವಿಕೆಯಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇಲ್ಲ. ಹೀಗೆ ಕ್ಷಿಪ್ತ ಸಂಸ್ಕಾರವಾತೇನ ಚೇಷ್ಟತೆ ಶುಷ್ಕ ಪರ್ಣವತ್ ಇತಸ್ತತಶ್ಚಾಲ್ಯಮಾನ. ಹಾಗಾಗಿಯೇ ಜ್ಞಾನಿಗಳು ಅವರಿಗೆ ನಿರ್ದಿಷ್ಟವಾದ ಯಾವ ಸ್ಥಳವೂ ಸಹ ಇಲ್ಲ. ಯಾಕೆಂದ್ರೆ ಎಲ್ಲೂ ಅವರಿಗೆ ಆಲಂಬನ ಅಂದ್ರೆ ವ್ಯಾಮೋಹ ಅನ್ನೋದು ಇಲ್ಲ. ಹಾಗಾಗಿ ಎಲ್ಲಿ ಬೇಕಾದ್ರೂ ಇರಬಹುದು, ಎಲ್ಲಿ ಬೇಕಾದ್ರೂ ಹೋಗ್ಬಹುದು. ಯಾಕೆ ಏನು ಅಂತ ಅವರನ್ನು ಪ್ರಶ್ನೆ ಮಾಡುವವರು ಇಲ್ಲ, ಪ್ರಶ್ನೆ ಮಾಡುವಂತೆ ಇಲ್ಲ. ಅವರು ಆ ವಿಷಯದಲ್ಲಿ ಸ್ವಚ್ಛಂದರು ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅವನ ಈ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ಕ್ರಿಯೆ ಇರುತ್ತಲ್ಲ, ಅದು ಹೇಗೆ ಸಂಭವಿಸುತ್ತೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಮುಂದಿನ ಶ್ಲೋಕದಲ್ಲಿ 551ನೇ ಶ್ಲೋಕ. ಸ್ರೋತಸ ನಿಯತೆ ದಾರು ಯಥಾ ನಿಮ್ನೋನ್ನತ ಸ್ಥಳಂ ದೇವೇನ ನಿಯತೆ ದೇಹ ಯಥಾ ಕಾಲೋಪಭುಕ್ತಿಷು. ಇನ್ನೊಂದು ಸಲ. ಸ್ರೋತಸ ನಿಯತೆ ದಾರು ಯಥಾ ನಿಮ್ನೋನ್ನತ ಸ್ಥಳಂ ದೇವೇನ ನಿಯತೆ ದೇಹ ಯಥಾಕಾಲ ಉಪಭುಕ್ತಿಷು. ನದಿಯ ನೀರಿನ ಪ್ರವಾಹದಲ್ಲಿ ಬಿದ್ದ ಕಟ್ಟಿಗೆಯ ತುಂಡು ಹೇಗೆ ತಗ್ಗು ಮತ್ತು ದಿಣ್ಣೆಗಳಿಗೆ ಒಯ್ಯಲ್ಪಡುವುದೋ ಹಾಗೆ ಆ ಕಾಲದ ಪ್ರಾರಬ್ಧ ಕರ್ಮದ ಭೋಗದ ಸ್ಥಳಕ್ಕೆ ಜ್ಞಾನಿಯ ದೇಹವು ಅದೃಷ್ಟದಿಂದ ಒಯ್ಯಲ್ಪಡುವುದು. ಇಷ್ಟು ಈ ಶ್ಲೋಕದ ಅರ್ಥ. ಬಹಳ ವಿಚಿತ್ರವಾದ ಮಾತನ್ನು ಹೇಳ್ತಾರೆ. ನಾವು ಯಾರಿದ್ದೋ ಮನೆ ಮದುವೆಗೆ ಹೋಗ್ತೇವೆ. ಆ ಮದುವೆಗೆ ನಮ್ಮ ದೇಹವನ್ನು ನಮ್ಮ ಅದೃಷ್ಟ ಕರ್ಕೊಂಡು ಹೋಗಿದೆಯೋ ಅಥವಾ ನಾವೇ ಇನ್ವಾಲ್ವ್ಮೆಂಟಿಂದ ಹೋಗಿದ್ದೇವೋ? ನಮ್ಮ ಇನ್ವಾಲ್ವ್ಮೆಂಟ್ ಇದೆ.
ನಾವು ಹೇಳ್ತೇವೆ, ಇಲ್ರಿ ಅವರಿಗೇನು ಮೊದಲಿಲ್ಲ ಕೊನೆಗಿಲ್ಲ, ಒಂದೇ ಮಗು, ಬರಲೇಬೇಕು ಅಂತ ಹೇಳಿ ಹೋಗಿದ್ದಾರೆ, ಅವ್ರು ಹೇಳಿದ್ದಾರೆ ಬಿಟ್ಟಿದ್ದಾರೆ, ನಾವಂತೂ ಹೇಳ್ತೇವೆ ಅಂತ. ನಮ್ಮ ಇನ್ವಾಲ್ವ್ಮೆಂಟ್ ಅಷ್ಟಿರುತ್ತೆ, ಅಲ್ಲಿಂದ ಶುರು ಹೀಗೆ ಅಂತ ತೀರ್ಮಾನ. ಇವತ್ತು ಮನೆಯಲ್ಲಿ ನಾವು ಅಡುಗೆ ಮಾಡಬಾರ್ದು, ಅಲ್ಲಿ ಹೋಗಲೇಬೇಕು ಅಂತ. ಹಾಗಾಗಿ ಇದೆಲ್ಲ ಪೀಠಿಗೆ ಆಗ್ತಾರೆ ಅಂತ. ಸರಿ ಹೋಯ್ತಲ್ಲ, ಇಷ್ಟು ಹೇಳಿದ್ಮೇಲೆ ಮತ್ತೆ ಮುಗೀತು ಮುಂದಿನ ಕೆಲಸ ಅಲ್ವಾ. ಇವಾಗ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬೇಕು ಇಲ್ವೋ ಆ ಕ್ರಿಯೆ ಜೊತೆಗೆ. ಅದೇ ಇದೇ ರೀತಿ ಅದೇ ಮದುವೆ ಚೌಟ್ರಿಗೆನೆ ಇದ್ದಕ್ಕಿದ್ದಾಗೆ ಒಬ್ಬ ದಿಗಂಬರ ಬಂದ್ಬಿಟ್ಟ, ಭವತಿ ಭಿಕ್ಷಾಂದೇಹಿ ಅಂತ. ಬರೋದಿಲ್ಲ, ಸುತರಾಮ್ ಬರೋದಿಲ್ಲ. ಕೋಟಿ ಕೋಟಿ ಸುರಿತೇನೆ ಅಂದ್ರೂ ಬರೋಲ್ಲ ಅಂತ ಅಂದ್ಕೊಳ್ಳಿ. ಬಂದ್ರೆ ಅವನ ಬರುವಿಕೆ ಅದು ಅವನದ್ದಲ್ಲ, ಅವನ ಪ್ರಾರಬ್ಧ ಕರ್ಮದಿಂದಾಗಿ ಅವನ ದೇಹ ಅದು ತಳ್ಳಲ್ಪಟ್ಟಿದೆ, ಅದು ಅಲ್ಲಿ ಬಂದು ಬಿದ್ದಿದೆ ಅಷ್ಟೇನೆ. ಆಮೇಲೆ ಒಂದು ಕ್ಷಣ ನಿಲ್ತಾನೆ, ಆಮೇಲೆ ಹೊರಟು ಬಿಡ್ತಾನೆ ಅವನು ಅಷ್ಟೇ. ಆ ಅವಧೂತರ ಲಕ್ಷಣ ಶುಕಾಚಾರ್ಯರ ಬಗ್ಗೆ ಭಾಗವತ ಹೇಳುತ್ತೆ. ಸ ಗೋದೋಹನ ಮಾತ್ರಂ ಹಿ. ಅಷ್ಟು 16ರ ವಯಸ್ಸು, ಆ ವಯಸ್ಸಿನಲ್ಲಿ ಪರಮ ವಿರಕ್ತ ಶಿಖಾಮಣಿ. ಒಂದು ಮನೆ ಮುಂದೆ ಈ ಸೀಮೆ ಹಸು ಅಲ್ಲ, ಹಳ್ಳಿಯ ಸ್ವಲ್ಪ ಹಾಲನ್ನು ಕೊಡುವ ನಾಟಿ ಹಸುಗಳು ಇರ್ತಾವಲ್ಲ, ಏನೊಂದು ಕರಟದಲ್ಲಿ ಹಾಲು ಕರಿಬೇಕು, ಅಷ್ಟು ಸ್ವಲ್ಪ ಹಾಲನ್ನ ಕೊಡುವ ಹಸುವನ್ನ ಕರೆಯೋದಕ್ಕೆ ಎಷ್ಟು ಸಮಯ ಬೇಕೋ, ಗಡಿಯಾರ ಎಲ್ಲ ಇರ್ಲಿಲ್ವಲ್ಲ ಆ ಕಾಲದೊಳಗೆ, ಅದಕ್ಕೋಸ್ಕರ ಟೈಮನ್ನು ಹೇಳೋದಿದು. ಅದಕ್ಕೋಸ್ಕರ ಸಗೋದೋಹನ ಮಾತ್ರಂ, ಒಂದು ಹಳ್ಳಿಯ ನಾಟಿಯ ಹಸುವನ್ನ ಕರೆಯುವಷ್ಟು ಕಾಲ ಮಾತ್ರ ಒಂದು ಮನೆಯ ಮುಂದೆ ನಿಲ್ತಿದ್ದ ಅವನು, ಅಷ್ಟೇನೆ ನಿಲ್ತಿದ್ದ. ಅವನ ದೇಹ ನಿಲ್ತಿತ್ತು. ಭವತಿ ಭಿಕ್ಷಾಂದೇಹಿ ಅಂತ ಅವನು ಬಾಯಿ ಹೇಳ್ತಿತ್ತು. ಅದನ್ನು ಕೇಳಿಸ್ಕೊಂಡು ಹಾಕಿದ್ರೆ ಹಾಕದವರು ಜನ್ಮ ಜನ್ಮಾಂತರದ ಭವಬಂಧನ ಹರಿದು ಹೋಗ್ತಿತ್ತು, ಹಾಕದೇ ಇದ್ರೆ ಉಳಿಸ್ಕೊಳ್ತಿದ್ರು ಅಷ್ಟೇನೆ. ಆಮೇಲೆ ಮುಂದೆ ಹೋದ, ಅಷ್ಟೇ ಮುಗಿದಾಯ್ತು. ಹೀಗೆ ಆ ಜ್ಞಾನಿಯ ದೇಹ ಅವನ ಅದೃಷ್ಟದಿಂದ ತಳ್ಳಲ್ಪಡುತ್ತಂತೆ. ಈ ಯಾವುದೋ ವೆಹಿಕಲ್ ಕೆಟ್ಟು ಹೋದ್ರೆ ತಳ್ತಾರಲ್ಲ, ಹಾಗೆ ಅವನ ಅದೃಷ್ಟ ಅದನ್ನು ತಳ್ಳತ್ತೆ, ಅದು ಹೋಗತ್ತೆ, ಹೋಗಿ ಯಾವುದೋ ಮನೆ ಮುಂದ್ಗಡೆಗೆ ನಿಲ್ಲತ್ತೆ, ಅಲ್ಲಿ ಒಂದಿಷ್ಟು ಹೊತ್ತು ನಿಲ್ತಾನೆ, ನಿಲ್ತಾನೆ ಅಲ್ಲ, ನಿಲ್ತಾನೆ ಮತ್ತು ನಾವು ಇನ್ವಾಲ್ವ್ಮೆಂಟ್ ನಿಲ್ಲತ್ತೆ, ಆಮೇಲೆ ಮತ್ತು ನಾವು ಮುಂದಕ್ಕೆ ಹೋಗುತ್ತೆ. ಹೀಗೆ ಆ ದೇಹದ ಜೊತೆಗಿರುವ ಎಲ್ಲ ಸಂಬಂಧವನ್ನು ಸಹ ಕಳಚಿಕೊಂಡು ಅವನು ಬದುಕ್ತಾನೆ. ಹೆಜ್ಜೆ ಹೆಜ್ಜೆಗೂ ಸಹ ನನ್ನ ದೇಹ ಅಂತ ಹೇಳೋದಿಲ್ಲ ಅವನು, ಅಥವಾ ನಾನು ದೇಹ ಅಂತ ಹೇಳೋದಿಲ್ಲ. ಇದು ನನಗಿಂತ ಬೇರೆಯಾದದ್ದು. ಯಾವುದೋ ಬಂದು ಅಡರ್ಕೊಂಡಿದೆ, ಒಂದೆರಡು ದಿವಸ ಇರುತ್ತೆ. ಎಷ್ಟು ದಿವಸ ಇರಬೇಕು ಅಂತ ಅದ್ರ ಹಣೆಯಲ್ಲಿದೆಯೋ ಬರ್ಕೊಂಡಿದೆಯೋ ಅಷ್ಟು ದಿವಸ ಇರುತ್ತೆ, ಆಮೇಲೆ ಬಿದ್ದು ಹೋಗುತ್ತೆ. ನನ್ನ ಸ್ವರೂಪ ಅಲ್ಲ. ಯಾಕೆಂದ್ರೆ ನಾನು ದೇಹ ಅಲ್ಲ, ಇದನ್ನ ಬಿಡುವಂತಹದ್ದು. ನಾನು ಆ ಮಹಾಚೈತ್ಯನಲ್ಲಿ ಐಕ್ಯನಾಗುವಂಥವನು, ಐಕ್ಯನಾದವನು ಅಂತ ಅವನ ತೀರ್ಮಾನ. ಹಾಗಾಗಿ ಇದಕ್ಕೆ ಕೊಡುವ ಉದಾಹರಣೆ, ಸ್ರೋತಸ ನಿಯತೆ ದಾರು ಯಥಾ ನಿಮ್ನೋನ್ನತ ಸ್ಥಳಂ. ಸ್ರೋತಸ್ ಅಂದ್ರೆ ಪ್ರವಾಹ. ಈ ಮಳೆಗಾಲದಲ್ಲಿ ನದಿಯ ದಡದಲ್ಲಿ ನಿಂತು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಭೂಮಿ ಎತ್ತರ ಇದ್ರೆ ಅಲ್ಲಿ ಹರ್ಕೊಂಡು ಬರುವ ನೀರಿನ ಪ್ರವಾಹ ಇದ್ದಕ್ಕಿದ್ದಾಗ ಹೀಗೆ ಇರುತ್ತೆ. ಹಳ್ಳ ಇದ್ರೆ ಮತ್ತೆ ಪುನಃ ಹಳ್ಳಕ್ಕೆ ಹೋಗುತ್ತೆ. ಈಗ ಅಲ್ಲೊಂದು ಕಟ್ಟಿಗೆ ತುಂಡು ತೇಲಿ ಬರ್ತಾ ಉಂಟು. ಆ ಕಟ್ಟಿಗೆ ತುಂಡು ಎಲ್ಲಿ ನೀರು ಹೀಗೆ ಪ್ರವಾಹ ಏರುತ್ತೋ ಅಲ್ಲಿ ಅದು ಸಹ ಏರುತ್ತೋ ಇಲ್ವೋ? ಅದು ಮತ್ತೆ ಕೆಳಗಡೆ ನೀರು ಇಳಿದಾಗ ಅದು ಇಳಿಯುತ್ತೋ ಇಲ್ವೋ? ಇಳಿಯತ್ತೆ. ಈ ಕಟ್ಟಿಗೆ ತುಂಡು ಏರುವ ಕ್ರಿಯೆಯಲ್ಲೂ ಕೆಳಕ್ಕೆ ಇಳುವ ಕ್ರಿಯೆಯಲ್ಲೂ ಅದರ ಪಾತ್ರ ಏನು? ಏನೂ ಇಲ್ಲ, ಏನೂ ಇಲ್ಲ. ಆ ಪ್ರವಾಹ ಏರಿಳಿತ ಆದಾಗ ಇದು ಸಹ ಏರಿಳಿತ ಆಗತ್ತೆ. ಅಂದ್ರೆ ಆ ಕಟ್ಟಿಗೆ ತುಂಟಿನ ಕಂಪನಕ್ಕೆ, ಅದರ ಚಲನೆಗೆ ಅದು ಕಾರಣ ಅಲ್ಲ, ನೀರು ಕಾರಣ, ಪ್ರವಾಹ ಕಾರಣ. ಹಾಗೆಯೇ ಜ್ಞಾನಿಯ ದೇಹದ ಚಲನೆಗೆ ಅವನ ಮನಸ್ಸಿನ ಪ್ರೇರಣೆ ಕಾರಣ ಅಲ್ಲ, ಅವನ ಅದೃಷ್ಟ. ಯಾವುದೋ ಹಳೆಯ ಸಂಸ್ಕಾರದ ಶೇಷ ಉಳಿದಿತ್ತಲ್ಲ, ಅದೇ ಪ್ರಾರಬ್ಧ ಕರ್ಮ, ಅದು ತಳ್ಳತ್ತೆ, ಇದು ಹೋಗತ್ತೆ ಅಷ್ಟೇ.
ಸ್ರೋತಸಾ ನಿಯತೆ ದಾರು ಯಥಾ ನಿಮ್ನೋನ್ನತ ಸ್ಥಳಂ. ಹಾಗಿದ್ರೆ ಈ ಸಾಂಸಾರಿಕ ವಿಷಯ ಬಗ್ಗೆ ಅವನೇನು ಅಂದ್ಕೊಂಡಿರ್ತಾನೆ? ರಾಮಾಯಣದಲ್ಲಿ ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಇದಕ್ಕೆ ಹತ್ತಿರವಾದಂಥ ವಿಚಾರ. ಈ ಪ್ರಪಂಚದ ಸಂಬಂಧ ಹೇಗಿರುತ್ತೆ ಅಂದ್ರೆ, ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹಾರ್ಣವೇ ಸಮೇತ್ಯ ಚ ವ್ಯಪೇಯಾತಾಂ ಏವಂ ಭೂತ ಸಮಾಗಮ. ಇದು ಸ್ವಲ್ಪ ಲೌಕಿಕ ವಿಷಯವನ್ನು ಹೇಳುವಂತಹದ್ದು. ಇದೇ ಪ್ರವಾಹದಲ್ಲಿ 2 ಕಟ್ಟಿಗೆ ತುಂಡುಗಳು ಹೊರಕೊಂಡು ಹೋಗ್ತಾ ಇರ್ತವೆ. ಇದ್ದಕ್ಕಿದ್ದ ಹಾಗೆ ಒಂದು ಅಲೆ ಜೋರಾಗಿ ಅಪ್ಪಳಿಸಿತು. ಆ ಒಟ್ಟಿಗೆ ಹರಿತಾ ಇರುವಂಥ ಕಟ್ಟಿಗೆ ತುಂಡುಗಳು 2 ಪರಸ್ಪರ ಆಗಲೇ ಆ ಕಡೆ ಈ ಕಡೆ ಹೋದವು. ಹಾಗೆ 1 ಕಿಲೋಮೀಟರ್ ದೂರ ಹಾಗೆ ಹರ್ಕೊಂಡು ಹೋಗ್ತವೆ. ಅಲ್ಲಿ ಮುಂದಕ್ಕೆ ಹೋದಾಗ ಇನ್ನೊಂದು ತೆರೆ ಅಪ್ಪಳಿಸಿತು, ಮತ್ತೆ ಪುನಃ ಸೇರಿದು. ಹೀಗೆ ಅಂತ ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹಾರ್ಣವೇ ಸಮೇತ್ಯ ಚ ವ್ಯಪೇಯಾತಾಂ ಏವಂ ಭೂತ ಸಮಾಗಮ. ಹಾಗೆ ಈ ಪ್ರಪಂಚದಲ್ಲಿ ಸಂಸಾರದ ಸಂಬಂಧವೂ ಇಷ್ಟೇ. ಏನು ಅಂದ್ರೆ, ಇಂಥವಳು ನಿನಗೆ ಹೆಂಡತಿ ಆಗಬೇಕು, ಇಂಥವನು ನಿನಗೆ ಗಂಡನಾಗಬೇಕು. 2 ಕಟ್ಟಿಗೆ ತುಂಡು. ಈ ವಿವಾಹ ಎನ್ನುವಂತಹ ಪ್ರವಾಹದೊಂದಿಗೆ 2 ಸೇರಿದವು. ಇನ್ನೊಂದು ಪ್ರವಾಹ ಬೀಸಿದಾಗ 2 ಅಗಲಿದವು. ಇದು ಗಂಡ ಹೆಂಡತಿಗಷ್ಟೇ ಅಲ್ಲ, ತಂದೆ ಮಕ್ಕಳಿಗೂ ಹೌದು, ಮತ್ತೆ ಅಣ್ಣ ತಮ್ಮಂದಿರಿಗೂ ಹೌದು, ಅಕ್ಕ ತಂಗಿಯರಿಗೂ ಹೌದು, ಎಲ್ಲರಿಗೂ ಹೌದು. ಇದು ಪ್ರಪಂಚದ ಈ ಸಂಬಂಧ, ಸಾಮೀಪ್ಯ ಅನ್ನೋದು ಅಷ್ಟು ನಶ್ವರ. ಎಷ್ಟು ಕೇಳಿದ್ರೆ, ಕಟ್ಟಿಗೆ ತುಂಡುಗಳು 2 ಒಟ್ಟಿಗೆ ಹೋಗಿ ಅಗಲಿದಂತೆ. ಹಾಗೆ ಒಂದೊಂದು ಅಲೆ. ಹಾಗಿದ್ರೆ ಮೊದಲು ಬಂದು ಅಲೆ ಕೇಳಿದ್ರೆ, ಹೌದು, ಯಾವುದೋ ಒಂದು ಅಲೆಯಲ್ಲಿ ಬಂದು ಸೇರಿದು. ಮೊದಲನೇ ಅಲೆಯೇ ಹುಟ್ಟುವ ಅಲೆ, ಅದಾದ್ಮೇಲೆ ಇನ್ನೊಂದು ಅಲೆ ಕೊನೆಯದು, ಹೀಗೆ ಅಂತ. ಒಟ್ಟಾರೆ ರಾಮಾಯಣ ಇಷ್ಟು ನೇರವಾಗಿ ವೇದಾಂತ ಹೇಳಿದ್ರು ಸಹ ಈ ಪ್ರಪಂಚದ ಅಸ್ಥಿರತೆಯನ್ನ, ಸಂಬಂಧದ ಅಸ್ಥಿರತೆಯನ್ನ ಕಾವ್ಯಮಯವಾಗಿ ಹೇಳುತ್ತೆ. ಇಲ್ಲಿ ನೇರವಾಗಿ ವೇದಾಂತದ ನೆಲೆಯಲ್ಲಿ ಹೇಳ್ತಾರೆ, ಜ್ಞಾನಿಯ ದೇಹ ಪ್ರವಾಹದಲ್ಲಿ ಸಿಕ್ಕ ಕಟ್ಟಿಗೆಯ ತುಂಡಿನಂತೆ ಏರಿಳಿತಕ್ಕೆ ಒಳಗಾಗುತ್ತೆ. ಹಾಗೆಯೇ ಅಯ್ಯೋ ನನ್ನ ದೇಹ ಇಲ್ಲಿ ಬಂದ್ಬಿಡ್ತಲ್ಲ, ಅಯ್ಯೋ ನನ್ನ ದೇಹ ಇಲ್ಲಿ ಬರಬಾರ್ದಿತ್ತಲ್ಲ ಅಂತ ಅವನಿಗೆ ಅನಿಸೋದಿಲ್ಲ. ಏಕೆಂದ್ರೆ ದೇಹದ ಜೊತೆಗೆ ಸಂಬಂಧ ಇಲ್ಲ. ಸ್ರೋತಸಾ ನಿಯತೆ ದಾರು ಯಥಾ ನಿಮ್ನೋನ್ನತ ಸ್ಥಳಂ ದೇವೇನ ನಿಯತೆ ದೇಹ ಯಥಾ ಕಾಲ ಉಪಭುಕ್ತಿಷು. ಅಲ್ಲಿ ಯಾಕೆ ಹೋಗ್ತಾನೆ, ಯಾಕೆ ಹೋಗುತ್ತೆ ಅವನ ದೇಹ ಅಂದ್ರೆ, ಅವನ ಪ್ರಾರಬ್ಧ ಕರ್ಮದಲ್ಲಿ ಈ ದೇಹ ಇಲ್ಲಿ ಇಷ್ಟು ದಿವಸ ಇರಬೇಕು, ಈ ದೇಹ ಇಲ್ಲಿ ಇದನ್ನು ತಿನ್ನಬೇಕು, ಈ ದೇಹ ಇಲ್ಲಿ ಇದನ್ನು ಕುಡಿಬೇಕು ಅಂತ ಇದೆ. ಅದೃಷ್ಟ. ಅದೃಷ್ಟ ಅಂದ್ರೆ ಏನು ಅಂದ್ರೆ, ಒಂದು ಹೇಳ್ಬಿಡ್ತೇನೆ ಮತ್ತೆ. ಶಾಸ್ತ್ರದ ಪರಿಭಾಷೆಯಲ್ಲಿ ಕಣ್ಣಿಗೆ ಕಾಣದೇ ಇರುವುದು ಅಂತ ಅರ್ಥ. ನಾವು ಹಿಂದೆ ಕರ್ಮ ಮಾಡಿರ್ತೇವಲ್ಲ, ಆ ಕರ್ಮ ಮಾಡಿದ್ದು ಹಾಗೇನೆ ಉಳಿದಿರುತ್ತೆ. ಅದು ಇವಾಗ ಫಲ ಕೊಡಕ್ಕೆ ಮುಂದೆ ಬಂದಿದೆ. ಆದ್ರೆ ಏನಾಗಿದೆ ಕೇಳಿದ್ರೆ, ಇವನಿಗೆ ಈಗ ಜ್ಞಾನ ಬಂದ್ಬಿಟ್ಟಿದೆ. ಕರ್ಮ ಫಲ ಕೊಡದೆ ನಾಶ ಆಗೋದಿಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರಿತೆ. ಜ್ಞಾನ ಬಂದ ಮೇಲೆ ಎಲ್ಲ ಫಲವನ್ನು ನಾಶ ಮಾಡುತ್ತೆ ಅಂತ ಹೇಳಿದ್ರು ಸಹ ನಾಶ ಆಗತ್ತೆ. ಇವನಿಗೆ ದೇಹದ ಜೊತೆಗೆ ಸಂಬಂಧ ಇಲ್ಲದೆ ಇದ್ದದ್ರಿಂದ, ಕರ್ಮದ ಫಲಕ್ಕೂ ಇವನಿಗೆ ಸಂಬಂಧ ಇಲ್ಲದೆ ಇದ್ರಿಂದ ನಾಶ ಆದಂತೆ. ಆದರೆ ಆ ದೇಹಕ್ಕೆ ಸಂಬಂಧಪಟ್ಟ ಫಲವನ್ನು ಅದು ಕೊಡತ್ತೆ, ಕೊಟ್ಟಿದ್ದು ತನಗಲ್ಲ ಅಂತ ಅಂದ್ಕೊಂಡು ಬಿಡ್ತಾನೆ. ಹಾಗಾಗಿ ಏನಾಗುತ್ತೆ ಕೇಳಿದ್ರೆ, ಆ ಹಿಂದಿನ ಕರ್ಮದ ಫಲ ಇವಾಗ ಅದೃಷ್ಟ ಅಂತ ಕರೆಸ್ಕೊಳ್ಳುತ್ತೆ. ಅದು ಆ ದೇಹವನ್ನು ತಳ್ತಾ ಇರುತ್ತೆ. ಹಾಗಾಗಿ ಅವನ ದೇಹ ಎಲ್ಲಿ ಹೋಗಬೇಕು ಅಂತಿರುತ್ತೋ ಅಲ್ಲಿಗೆ ಹೋಗತ್ತೆ. ಅಷ್ಟು. ಯಥಾ ಕಾಲೋಪಭುಕ್ತಿಷು. ಇಷ್ಟು ಈ ಶ್ಲೋಕದ ಅರ್ಥ ಅಂತ ಅಂದ್ಕೊಂಡು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಆದ್ರೂ ಬಹಳ ಅದ್ಭುತವಾದಂತಹ ಮಾತು. ಇಲ್ಲಿ ವಿವೇಕ ಚೂಡಾಮಣಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ಬ್ರಹ್ಮಸೂತ್ರದ ತತ್ವ ಸಮನ್ವಯಾತ್ 4ನೇ ಸೂತ್ರ, ಅಲ್ಲೂ ಸಹ ಭಾಷ್ಯದಲ್ಲಿ ಭಾಷ್ಯಕಾರರು ಇದೇ ಮಾತನ್ನು ಹೇಳ್ತಾರೆ. ಜ್ಞಾನಿಯ ದೇಹ ಹೇಗಿರುತ್ತೆ ಹೇಳಿದ್ರೆ, ಹುತ್ತದ ಮೇಲೆ ಬಿಟ್ಟು ಹೋದ ಹಾವಿನ ಪೊರೆಯಂತೆ ಇರುತ್ತೆ. ಅಂದ್ರೆ ಬದುಕಿರುವಾಗಲೇ ತನ್ನ ದೇಹವನ್ನ ಆತ ಇದು ಸತ್ತೋದದ್ದು ಅಂತ ಭಾವಿಸ್ತಾನೆ.
ನಾವು ಸತ್ತೋದ್ರೂ ಸಹ ದೇಹವನ್ನ ಬಿಡ್ಲಿಕ್ಕೆ ತಯಾರಿ ಇಲ್ಲ. ಅಷ್ಟೇ ವ್ಯತ್ಯಾಸ ಇದೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಪ್ರಾರಬ್ಧ ಕರ್ಮ ಪರಿಕಲ್ಪಿತ ವಾಸನಾಭಿ ಸಂಸಾರಿವಚ್ಚರತಿ ಭುಕ್ತಿಷು ಮುಕ್ತದೇಹ ಸಿದ್ಧ ಸ್ವಯಂ ವಸತಿ ಸಾಕ್ಷಿವದತ್ರ ತೂಷ್ಣೀಂ ಚಕ್ರಸ್ಯ ಮೂಲಮಿವ ಕಲ್ಪ ವಿಕಲ್ಪ ಶೂನ್ಯ. ಇನ್ನೊಂದು ಸಲ, ಪ್ರಾರಬ್ಧ ಕರ್ಮ ಪರಿಕಲ್ಪಿತ ವಾಸನಾಭಿ ಸಂಸಾರಿವಚ್ಚರತಿ ಭುಕ್ತಿಷು ಮುಕ್ತದೇಹ ಸಿದ್ಧ ಸ್ವಯಂ ವಸತಿ ಸಾಕ್ಷಿವದತ್ರ ತೂಷ್ಣೀಂ ಚಕ್ರಸ್ಯ ಮೂಲಮಿವ ಕಲ್ಪ ವಿಕಲ್ಪ ಶೂನ್ಯ. 552ನೇ ಶ್ಲೋಕ. ಪ್ರಾರಬ್ಧ ಕರ್ಮದಿಂದ ಉಂಟಾದ ಆ ಸಂಸ್ಕಾರ ವಾಸನೆಗಳಿಂದ ಜ್ಞಾನಿಯ ದೇಹವು ಸಂಸಾರಿಯ ದೇಹದಂತೆ ಭೋಗ್ಯ ವಸ್ತುಗಳಲ್ಲಿ ಸಂಚರಿಸುತ್ತಾ ಇರುತ್ತದೆ. ಆದರೆ ಸಿದ್ಧನಾದ ಆ ಜ್ಞಾನಿಯು ತಾನು ಮಾತ್ರ ಬಂಡಿಯ ಚಕ್ರದ ಅರೆಕೀಲುಗಳಂತೆ ಸಂಕಲ್ಪ ವಿಕಲ್ಪರಹಿತನಾಗಿ ಅದಕ್ಕೆ ಸಾಕ್ಷಿಯಾಗಿ ತಟಸ್ಥವಾಗಿ ಇರುತ್ತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕದಲ್ಲೂ ಅದನ್ನೇ, ತಾನು ದೇಹ ಅಲ್ಲ ಅನ್ನೋದನ್ನ, ಸಾಕ್ಷಿ ತಾನು ಅನ್ನೋದನ್ನ ಹೇಗೆ ಅವನು ಅನುಭವಿಸ್ತಾ ಇರ್ತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರಾರಬ್ಧ ಕರ್ಮ ಪರಿಕಲ್ಪಿತ ವಾಸನಾಭಿ. ನಾನು ಪದೇ ಪದೇ ಹೇಳುತ್ತಾ ಬಂದಿದ್ದೇನೆ, ಜ್ಞಾನ ಬಂದ ಮೇಲೂ ಸಹ ಅವನ ಪ್ರಾರಬ್ಧ ಕರ್ಮ ಇರುವಷ್ಟು ಕಾಲ ದೇಹ ಬದುಕಿ ಉಳಿದಿರುತ್ತದೆ ಅಂತ. ಒಳಗಡೆಯಿಂದ ಜ್ಞಾನ ಬಂದಿರ್ತದೆ, ಆದರೆ ಹೊರಗಡೆಯಿಂದ ಪ್ರಾರಬ್ಧ ಕರ್ಮ ಕ್ಷೀಣಿಸದೇ ಇರುವುದರಿಂದ ದೇಹ ಇರ್ತದೆ. ಅವನ ಭಾಗಕ್ಕೆ ಈ ದೇಹ ಇದ್ರೂ ಸಹ ಇಲ್ಲದಂತೆ ಅಂತ. ಆತ ನೋಡುವರ ದೃಷ್ಟಿಯಲ್ಲಿ ಸಂಸಾರಿವ ಚರತಿ ಭುಕ್ತಿಷು ಮುಕ್ತ ದೇಹ, ಸಂಸಾರಿಗಳಂತೆ ನೋಡುವವರಿಗೆ ಕಾಣ್ತಾನೆ. ಹೇಗೆ ಅಂದರೆ ಭುಕ್ತಿಷು, ಕೆಲವು ಸಲ ಊಟ ಮಾಡ್ತಾನೆ, ಕೆಲವು ಸಲ ಸಂಚಾರ ಮಾಡ್ತಾನೆ, ಓ ನಮ್ಮಂತೆ ಇವನು ಅಂತ. ಇಲ್ಲೇ ನಾವು ಎಡಬೋದು ಜ್ಞಾನಿಗಳ ವಿಚಾರದಲ್ಲಿ, ಹಾಗೆ ಅಂದ್ಕೊಂಡು ಬಿಡ್ತಾರೆ. ಆದರೆ ಆತ ನಿಜವಾಗಿ ಹೇಗಿರ್ತಾನೆ ಅಂದರೆ ಸಿದ್ಧ, ಆ ಜೀವನ್ಮುಕ್ತ ಜ್ಞಾನಿ ಸ್ವಯಂ ವಸತಿ ಸಾಕ್ಷಿವದತ್ರ ತೂಷ್ಣೀ. ಅವನು ಎಲ್ಲದಕ್ಕೂ ಸಾಕ್ಷಿ. ಈಸ್ ದ ಸೀಯರ್. ನೋಡುವವನಷ್ಟೇ ಹೊರತನು ಸಹ ಮಾಡುವವನಲ್ಲ, ನೋಡ್ತಾ ಇರ್ತಾನೆ. ಹೇಗೆ ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಚಕ್ರಸ್ಯ ಮೂಲಮಿವ ಕಲ್ಪ ವಿಕಲ್ಪ ಶೂನ್ಯ. ಈ ಚಕ್ರ ಅಂದರೆ ಎತ್ತಿನ ಗಾಡಿ ಇರುತ್ತಲ್ಲ, ಆ ಎತ್ತಿನ ಗಾಡಿಯ ಚಕ್ರದ ಬುಡದಲ್ಲಿ ಒಂದು ದೊಡ್ಡ ಈ ಗಡ್ಡೆ ತರ ಇರ್ತದೆ. ಅದರ ಒಳಗಡೆಗೆ ಹಾರೆಯನ್ನು ಹಾಕ್ತಾರೆ. ಆ ಗಡ್ಡೆಯಿಂದ ಹೊರಗಿನ ಭಾಗಕ್ಕೆ ಸಂಬಂಧವನ್ನು ಕಲ್ಪಿಸುವಂತಹ ಫೋಕ್ಸ್ ಇರ್ತವೆ, ಅರೆಕೀಲುಗಳು ಅಂತ. ಹೀಗೆ 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 ಈ ಅರೆಕೀಲುಗಳು, ಸ್ಪೋಕ್ಸ್ಗಳು, ಅವು ಏನು ಮಾಡ್ತವೆ ನೋಡಿ. ನೇರ ಆ ಚಕ್ರದ ಹಾರೆ ಜೊತೆಗೆ ಉಜ್ಜುವುದು ಚಕ್ರದ ನಡುವಿನ ಭಾಗ ಅಲ್ವಾ? ಅಂದ್ರೆ ಹಾರೆ ಜೊತೆಗೂ ಮತ್ತು ಸಂಬಂಧ ಇಟ್ಟುಕೊಳ್ಳುವಂತಹದ್ದು ಚಕ್ರದ ನಡುವಿನ ಭಾಗ. ರಸ್ತೆಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳುವಂತಹದ್ದು ಚಕ್ರದ ಹೊರವಲಯ. ಆ ಸ್ಪೋಕ್ಸ್ ಇದೆಯಲ್ಲ ಮಧ್ಯದಲ್ಲಿ, ಅದಕ್ಕೆ ಯಾವುದ್ರ ಜೊತೆಗೆ ಸಂಬಂಧ? ಹಾರೆ ಜೊತೆಗೆ ಸಂಬಂಧ ಇಲ್ಲ, ರಸ್ತೆಯ ಜೊತೆಗೆ ಸಂಬಂಧ ಇಲ್ಲ. ಅದು ಉಂಟು. ನಾನು ಪದೇ ಪದೇ ಹೇಳುತ್ತೇನೆ, ವೇದಾಂತದ ದೃಷ್ಟಿ ಇರುವವನಿಗೆ ಎಲ್ಲ ವಸ್ತುಗಳಲ್ಲೂ ವೇದಾಂತವೇ ಕಾಣುತ್ತದೆ ಅಂತ. ನಾನು ಎತ್ತಿನ ಗಾಡಿನ ಉದಾಹರಣೆ ಕೊಟ್ಟೆ. ಈ ಸೈಕಲ್ ಚಕ್ರಗಳು ಬರ್ತಾವಲ್ಲ, ಸ್ಟಿಕ್ಸ್ ಮಧ್ಯದಲ್ಲಿ ಇರುತ್ತಲ್ಲ, ಅದು ಹಾಗ. ಆ ಹೊರಗಿನ ವೀಲ್ ಇರುತ್ತಲ್ಲ,
ಆ ಹೊರಗಿನ ವೀಲು ಟೈರಿಗೂ ರಸ್ತೆಗೂ ಸಂಬಂಧ, ಉಜ್ಜುವ ಘರ್ಷಣೆ ಕ್ರಿಯೆ ನಡೆಯುತ್ತೆ. ಮಧ್ಯದಲ್ಲಿ ಇರುವಂತಹದ್ದು ಆ ಬೋಲ್ಸು ಏನೇನೆಲ್ಲ ಇರ್ತಾವಲ್ಲ ಅಲ್ಲಿ, ಅವು ಆ ಆಣೆಯ ಜೊತೆಗೆ ಸಂಬಂಧ. ಆ ಸ್ಟಿಕ್ ಇರುತ್ತಲ್ಲ ಅದಕ್ಕೆ ಯಾವುದ್ರ ಜೊತೆಗೆ ಸಂಬಂಧ? ಆ ಹೊರವಲೆ ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗೋದಷ್ಟೇ ಅದ್ರ ಹಣೆ ಬರ ಅಷ್ಟೇನೆ. ಹಾಗೇನೆ ಈ ಸ್ಪೋಕ್ಸ್ ಇದೆಯಲ್ಲ, ಅದು ಆ ಚಕ್ರ ಎಲ್ಲೆಲ್ಲಿ ಉರುಳುತ್ತೋ ಅಲ್ಲೆಲ್ಲ ಹೋಗ್ತಾನೆ ಇರುತ್ತೆ ಅಷ್ಟೇ ಹೊರತು ಸಹ ಅದಕ್ಕೆ ಆ ಕ್ರಿಯೆಯಲ್ಲಿ ಅದರ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಹಾಗೆಯೇ ಈ ಜ್ಞಾನಿಯ ದೇಹ ಹೇಗಿರುತ್ತೆ ಕೇಳಿದ್ರೆ ಚಕ್ರದ ಸ್ಪೋಕ್ಸ್ ತರ ಅರೆಕೀಲುಗಳಂತೆ ಇರುತ್ತೆ. ಅವನಿಗೂ ಮತ್ತೆ ಈ ಚಕ್ರದ ಕೀಲು ಹೇಗೆ ಎರಡೂ ಸಹ ಸಂಬಂಧರಹಿತವೋ, ಅವನಿಗೆ ದೇಹದ ಜೊತೆಗೆ ಹಾಗೆ ಸಂಬಂಧ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಚಕ್ರಸ್ಯ ಮೂಲವಿವ ಕಲ್ಪ ವಿಕಲ್ಪ ಶೂನ್ಯ. ಕಲ್ಪವೂ ಇಲ್ಲ, ಅವನಿಗೆ ವಿಕಲ್ಪವೂ ಇಲ್ಲ, ಸಂಕಲ್ಪವೂ ಇಲ್ಲ, ವಿಕಲ್ಪವೂ ಇಲ್ಲ. ಸಂಕಲ್ಪ ಅಂದ್ರೆ ಇದನ್ನ ಮಾಡ್ತೇನೆ ಅಂತ ಅಂದ್ಕೊಳ್ಳೋದು, ಅದೂ ಇಲ್ಲ. ವಿಕಲ್ಪ ಅಂದ್ರೆ ಗೊಂದಲಕ್ಕೆ ಒಳಗಾಗೋದು, ಅದನ್ನು ಮಾಡ್ಲೋ ಇದನ್ನು ಮಾಡ್ಲೋ ಅಂತ, ಅದು ಅವನಿಗೆ ಇಲ್ಲ. ಆ ಅರೆಕೀಲುಗಳಿಗೆ ಹೇಗೆ ಹೋಗುವ ಕ್ರಿಯೆಯಲ್ಲೂ ಬರುವ ಕ್ರಿಯೆಯಲ್ಲೂ ರಸ್ತೆಯಲ್ಲಿ ಉಜ್ಜುವ ಕ್ರಿಯೆಯಲ್ಲೂ ಮತ್ತೆ ಆ ಗಡ್ಡೆಯ ಹಾರೆ ಜೊತೆಗೆ ಉಜ್ಜುವ ಕ್ರಿಯೆಯಲ್ಲೂ ಹೇಗೆ ಯಾವ ಪಾತ್ರವೂ ಇಲ್ವೋ, ಇವನು ಹಾಗೆ ನಿಷ್ಕ್ರಿಯ, ಹಾಗೆ ಇರ್ತಾನೆ. ಹೀಗೆ ಸಿದ್ಧ ಸ್ವಯಂ ವಸತಿ ಸಾಕ್ಷಿವದತ್ರ ತೂಷ್ಣೀಂ. ಸಾಕ್ಷಿ, ಸುಮ್ಮನೆ ಮಾತಿಲ್ಲ, ಬರೇ ನೋಡೋದು ಅಷ್ಟೇನೆ, ಎಲ್ಲವನ್ನೂ ನೋಡೋದು. ಆ ನೋಡಿದ ಎಲ್ಲ ಕಡೆಯಲ್ಲೂ ಸಹ ಅವನು ಪ್ರತಿಕ್ರಿಯಿಸಬೇಕು ಅಂತಿಲ್ಲ, ಪ್ರತಿಕ್ರಿಯಿಸೋದು ಇಲ್ಲ. ಸಾಕ್ಷಿ ಸಾಕ್ಷಿ ಸಾಕ್ಷಿ. ಸಾಕ್ಷಿ ಅನ್ನೋದಕ್ಕೆ ಅರ್ಥನೇ, ಅಕ್ಷಿ ಅಂದ್ರೆ ಕಣ್ಣು, ಸಾಕ್ಷಿ ಅಂದ್ರೆ ಕಣ್ಣಿನಿಂದ ಕೂಡಿರ್ತಾನೆ, ಅಂದ್ರೆ ಸುಮ್ಮನೆ ನೋಡ್ತಾ ಇರ್ತಾನೆ ಹೀಗೆ ಅಂತ. ಸೂರ್ಯ ಪ್ರಪಂಚದ ಎಲ್ಲ ಕ್ರಿಯೆಗಳಿಗೂ ಸಾಕ್ಷಿ. ಆದ್ರೆ ನಾವು ಏನೇ ಮಾಡಿದ್ರು ಸಹ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಾನೋ? ಇಲ್ಲ. ನಾವು ಮಾಡಿದ ಪುಣ್ಯಕರ್ಮದ ಫಲವದಲ್ಲೂ ಅವನು ಪಾಲುದಾರನಲ್ಲ, ನಾವು ಮಾಡಿದ ಪಾಪದ ಕರ್ಮದಲ್ಲೂ ಅವನು ಪಾಲುದಾರನಲ್ಲ, ಅವನು ಸಾಕ್ಷಿ. ಇಲ್ಲಿ ಉಪನ್ಯಾಸ ನಡೀತಾ ಇದೆ, ಈ ಓದುವ ಕ್ರಿಯೆಯಲ್ಲೂ ಈ ದೀಪದ ಪಾಲುಗಾರಿಕೆ ಇಲ್ಲ, ಕೇಳುವ ಕ್ರಿಯೆಯಲ್ಲೂ ಅದರ ಪಾಲುಗಾರಿಕೆ ಇಲ್ಲ. ಆದರೆ ಅದಿಲ್ಲದೆ ಇದ್ರೆ ಕೆಲಸ ಆಗೋಲ್ಲ. ಸಾಕ್ಷಿ. ಅಷ್ಟೇ ಅಲ್ಲ, ಅದ್ರ ಪಾಡಿಗದಿದ್ದಾಗ ನಮಗೆ ಇಲ್ಲಿ ಎಲ್ಲ ವಸ್ತುಗಳು ಇದ್ದದ್ದು ಅನುಭವಕ್ಕೆ ಬರುತ್ತೆ, ಎಕ್ಸೆಪ್ಟ್ ದೀಪ. ಅದು ಹೋಯ್ತು ಅಂದ್ರೆ ಓಹೋ ದೀಪ ಹೋಯ್ತು, ಯಾಕೆ ಇವು ಇದ್ದು ಎಲ್ಲವೂ ಸಹ ವ್ಯರ್ಥ ಆವಾಗ. ಹಾಗಾಗಿ ಸಾಕ್ಷಿ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಯಾಕೆಂದರೆ ನಿನ್ನೆ ದಿವಸನೂ ನಾವು ಬಹಳ ಕಡಿಮೆ ಶ್ಲೋಕದ ಚಿಂತನೆ ಮಾಡಿದ್ದೇವೆ, ಹಾಗಾಗಿ ಸ್ವಲ್ಪ ಮುಂದಕ್ಕೆ ಹೋಗೋಣ. ಇನ್ನೂ ಕ್ರಮಿಸಬೇಕಾದಂತಹ ದಾರಿ ತುಂಬ ಉಂಟು. ಹಾಗಾಗಿ ನೈವೇಂದ್ರಿಯಾಣಿ ವಿಷಯೇಷು ನಿಯುಕ್ತ ಏಷ ನೈವಾಪಯುಕ್ತ ಉಪದರ್ಶನ ಲಕ್ಷಣಸ್ಥ ನೈವ ಕ್ರಿಯಾಫಲಮಪೀಷದಪೇಕ್ಷತೆ ಸಹ ಸ್ವಾನಂದ ಸಾಂದ್ರ ರಸಪಾನ ಸುಮತ್ತ ಚಿತ್ತ. ಇನ್ನೊಂದು ಸಲ, ನೈವೇಂದ್ರಿಯಾಣಿ ವಿಷಯೇಷು ನಿಯುಕ್ತ ಏಷಃ ನೈವಾಪಯುಕ್ತ ಉಪದರ್ಶನ ಲಕ್ಷಣಸ್ಥ ನೈವ ಕ್ರಿಯಾಫಲಮಪೀಷದಪೇಕ್ಷತೆ ಸಹ ಸ್ವಾನಂದ ಸಾಂದ್ರ ರಸಪಾನ ಸುಮತ್ತ ಚಿತ್ತ. ಆತ್ಮಾನಂದ ರಸಪಾನದಿಂದ ಪರಮ ತೃಪ್ತನಾದಂತಹ ಜ್ಞಾನಿ ಉಪದೃಷ್ಟುವಿನಂತಿದ್ದು ತನ್ನ ಇಂದ್ರಿಯಗಳನ್ನು ವಿಷಯಗಳಲ್ಲಿ ತೊಡಗಿಸುವುದೂ ಇಲ್ಲ, ತಡೆಯುವುದೂ ಇಲ್ಲ, ಮತ್ತು ತನ್ನ ಕರ್ಮಫಲವನ್ನು ಕಣ್ಣೆತ್ತಿ ನೋಡುವುದೂ ಇಲ್ಲ. 3 ವಿಷಯವನ್ನು ಹೇಳ್ತಾರೆ ಅದರೊಳಗೆ. ನೈವೇಂದ್ರಿಯಾಣಿ ವಿಷಯೇಷು ನಿಯುಕ್ತ ಏಷಃ. ಜ್ಞಾನಿ ತನ್ನ ಇಂದ್ರಿಯಗಳನ್ನು ವಿಷಯಗಳ ಕಡೆಗೆ ಹೋಗುವಂತೆ ಪ್ರೇರಿಸುವುದಿಲ್ಲ. 5 ಇಂದ್ರಿಯಗಳು, ಈ 5 ಇಂದ್ರಿಯಗಳೂ ಸಹ ಅವನ ಭಾಗಕ್ಕೆ ಇದ್ದು ಸತ್ತವುಗಳು, ಲೌಕಿಕರಿಗೆ ಸತ್ತು ಇದ್ದವುಗಳು ಅಲ್ವಾ? ಹೇಗೆ ಅಂದರೆ
ಈಗ ನಾವು ಇಂದ್ರಿಯಗಳನ್ನು ಪ್ರೇರಿಸ್ತೇವೆ ಅಂದರೆ ಯಾವುದೋ ಒಂದು ಚಿತ್ರ ನೋಡ್ತೇವೆ, ಚೆನ್ನಾಗಿದೆಯಲ್ಲ, ಇನ್ನೊಂದ್ಸಲ ನೋಡೋಣ ಅಂತ ಅನಿಸುತ್ತೆ. ಆ ಇನ್ನೊಂದ್ಸಲ ನೋಡೋಣ ಅನ್ನೋದಿದೆಯಲ್ಲ, ಅದು ಇಂದ್ರಿಯದ ಪ್ರೇರಣೆ. ಯಾವುದೋ ಒಂದು ಹಾಡು ಕೇಳ್ತೇವೆ, ಇದು ಚೆನ್ನಾಗಿದೆ, ಇನ್ನೊಂದ್ಸಲ ಕೇಳೋಣ ಅಂತ ಅನಿಸಿದ್ರೆ ಅದು ಇಂದ್ರಿಯವನ್ನು ಪ್ರೇರಿಸಿದಂತೆ. ಇದು ಚೆನ್ನಾಗಿದೆ, ಇನ್ನೊಮ್ಮೆ ಮುಟ್ಟೋಣ ಅಂತಂದ್ರೆ ತ್ವಗೀಂದ್ರಿಯವನ್ನು ಪ್ರೇರಿಸಿದಂತೆ. ಈ ವಾಸನೆ ಪರವಾಗಿಲ್ಲ, ಗಂಧ, ಇನ್ನೊಂದ್ಸಲ ಮೂಸೋಣ ಅಂದ್ರೆ ಘ್ರಾಣೇಂದ್ರಿಯವನ್ನು ಪ್ರೇರಿಸಿದಂತೆ. ಇದು ಚೆನ್ನಾಗಿದೆ, 2 ದಿವಸ ಹಿಂದಿನದಾರು ಇವತ್ತು ರುಚಿ ಇದೆ, ಇನ್ನೊಮ್ಮೆ ತಿನ್ನೋಣ ಅಂತ ಅನಿಸಿದರೆ ಘ್ರಾಣೇಂದ್ರಿಯವನ್ನು ಪ್ರೇರಿಸಿದಂತೆ. ಅವನು ಈ ರೀತಿಯಾಗಿ ಇಂದ್ರಿಯಗಳನ್ನು ಆ ವಿಷಯಗಳತ್ತ ಪ್ರೇರಿಸುವುದಿಲ್ಲ. ಮತ್ತೆ ಹಾಗಿದ್ರೆ ಹೇಗೆ ಅಂದರೆ, ಜ್ಞಾನಿಯ ವಿಷಯದಲ್ಲಿ ಆ ವಿಷಯಗಳೇ ಅವನ ಹತ್ರ ಬರ್ತವಂತೆ. ನಾವು ಇಂದ್ರಿಯಗಳ ಕಡೆಗೆ ಹುಡುಕಿಕೊಂಡು ಹೋಗ್ತೇವೆ, ಅವನಿಗೆ ಆಗುವಾಗ ಅವನ ಹತ್ರ ಬರ್ತವೆ. ಬಂದ್ರೂ ಸಹ ಅವನು ಅದನ್ನು ಸ್ವೀಕರಿಸ್ತಾನೆ ಅಂತ ಇಲ್ಲ. ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹದ್ದು ಇಂದ್ರಿಯ, ಇದು ನಾನು ಅದಲ್ಲ, ಆದ್ರಿಂದ ನಾನು ಅದನ್ನು ಒಪ್ಪಿಕೊಳ್ಬೇಕು ಅಂತ ಇಲ್ಲ. ವಿಷಯಕ್ಕೂ ಇಂದ್ರಿಯಗಳಿಗೂ ಸಂಬಂಧ. ಭಗವದ್ಗೀತೆಯಲ್ಲೂ ಕೃಷ್ಣ ಇದೇ ಮಾತನ್ನು ಹೇಳ್ತಾನೆ, ಗುಣಾಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಗುಣಾಗುಣೇಶು ವರ್ತಂತ ನೋಡಿ ಬಂತು. ಮತ್ತೆ ಗುಣಾ ಅಂದ್ರೆ ಇಂದ್ರಿಯ ವಿಷಯಗಳು, ಗುಣೇಶು ವರ್ತಂತೆ, ಇಂದ್ರಿಯಗಳಲ್ಲಿ ಇವೆ. 2 ಅರ್ಥ, ಒಂದು ಗುಣದಿಂದ ಇಂದ್ರಿಯ ಅಂತ ಅರ್ಥ, ಇನ್ನೊಂದು ಗುಣದಿಂದ ಇಂದ್ರಿಯ ವಸ್ತುಗಳು ಅಂತ ಅರ್ಥ. ಅಂದ್ರೆ ಇಂದ್ರಿಯಕ್ಕೂ ಇಂದ್ರಿಯ ವಸ್ತುಗಳಿಗೂ ಸಂಬಂಧವೇ ಅಷ್ಟೇ ಹೊರತುನು ಇಂದ್ರಿಯವೂ ಅಲ್ಲದೆ ಇರುವ, ಇಂದ್ರಿಯ ವಸ್ತುವೂ ಅಲ್ಲದೆ ಇರುವ ನನಗೂ ಇವುಗಳಿಗೂ ಸಂಬಂಧ ಇಲ್ಲ. ಗುಣಾಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಹಾಗೆ ಅವುಗಳ ಜೊತೆಗೆ ಅವನ ಇನ್ವಾಲ್ವ್ಮೆಂಟು, ಒಂದಾಗುವಿಕೆ ಎನ್ನುವಂತಹದ್ದು ಇರುವುದಿಲ್ಲ. ಹಾಗೇನೇ ನೈವೇಂದ್ರಿಯಾಣಿ ವಿಷಯೇಶು ನಿಯುಕ್ತ ಏಷ. ಈ ಜ್ಞಾನಿ ತನ್ನ ಇಂದ್ರಿಯಗಳನ್ನ ವಿಷಯಗಳತ್ತ ಪ್ರೇರಿಸುವುದಿಲ್ಲ. ಅಂದ್ರೆ ಅವನಿಗೆ ನೋಡಬೇಕು ಅಂತನೂ ಅನಿಸೋದಿಲ್ಲ, ಕೇಳಬೇಕು ಅಂತನೂ ಅನಿಸೋದಿಲ್ಲ, ಸ್ಪರ್ಶಿಸಬೇಕು ಅಂತನೂ ಅನಿಸೋದಿಲ್ಲ, ನಾಲಿಗೆಯ ರುಚಿ ಬೇಕು ಅಂತನೂ ಇಲ್ಲ, ವಾಸನೆ ಬೇಕು, ಗಂಧ ಬೇಕು ಅಂತನೂ ಇಲ್ಲ. ಯಾಕೆಂದ್ರೆ ಹಾಗಿದ್ರೆ ಅವನಿಗೆ ಅನಿಸೋದೇನು, ಇವೆಲ್ಲಕ್ಕಿಂತ ಮೀರಿದ್ದು ಆತ್ಮವಸ್ತು, ಅದು ಒಂದೇ. ಅವನು ಮೂಸುವುದು ಅದನ್ನೇ. ಮತ್ತೆ ಮೂಸುವುದು ಅಂತ ತಕ್ಷಣ ಗಾಬರಿ ಆಗ್ಬಿಡಿ, ಅಲ್ಲಿ ಆತ್ಮನಲ್ಲಿ ಸುವಾಸನೆ ಇದೆಯಾ ಅಂತ ಸಂಶಯ ಬಂದುಬಿಡುತ್ತೆ. ಏನೂ ಇಲ್ಲ, ನಾನು ಸುಮ್ಮನೆ ಕಾವ್ಯಮಯವಾಗಿ ಹೇಳಿದೆ ಆ ಮಾತನ್ನಷ್ಟೇ. ಅವನು ಮೂಸ್ತಾನೆ ಅಂದ್ರೆ ಅವನಿಗೆ ಎಲ್ಲ ಇಂದ್ರಿಯಗಳೂ ಸಹ ಲೌಕಿಕ ವಿಷಯಗಳಿಂದ ದೂರ ಸರಿದು ಈ ಇಂದ್ರಿಯಗಳು ನಾನಲ್ಲ ಅಂತ ತೀರ್ಮಾನ ಮಾಡಿದೆ. ಅವನಿಗೆ ಇರುವುದು ಅದು ಒಂದೇ, ಆತ್ಮವಸ್ತು ಒಂದೇ ಆದಾಗ ಅವನು ಇನ್ನೇನು ಮೂಸ್ತಾನೆ, ಏನನ್ನ ಆಘ್ರಾಣಿಸ್ತಾನೆ, ಏನನ್ನ ರುಚಿ ನೋಡ್ತಾನೆ, ಏನನ್ನ ಸ್ಪರ್ಶ ಮಾಡ್ತಾನೆ, ಯಾವುದೂ ಇಲ್ಲ. ಅವನಿಗೆ ದೇಹದಿಂದ ಆಗುವ, ಪಂಚೇಂದ್ರಿಯಗಳಿಂದ ಆಗುವ ಈ ಯಾವ ಕ್ರಿಯೆಯೂ ಸಹ ಇಲ್ಲ. ನೈವೇಂದ್ರಿಯಾಣಿ ವಿಷಯೇಶು ನಿಯುಕ್ತ ಏಷಃ. ಹೋಗ್ಲಿ, ವಿಷಯಗಳತ್ತ ತನ್ನ ಇಂದ್ರಿಯಗಳನ್ನ ಕಳಿಸೋದಿಲ್ಲ. ಹೋಗ್ಲಿ, ಆ ಇಂದ್ರಿಯ ವಸ್ತುಗಳಿಂದ ತನ್ನ ಇಂದ್ರಿಯಗಳನ್ನ ವಿಡ್ರಾಯಲ್ ಮಾಡ್ಕೊಳ್ತಾನ ಅಂದ್ರೆ ಅದು ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಈ ಮಾತನ್ನು ಹೇಳ್ತಾನೆ, ಮನಸ್ಸಿನಲ್ಲಿ ಒಳಗಡೆಯಿಂದ ಆಸಕ್ತಿ ಉಂಟು, ಆದರೆ ಹೊರಗಡೆ ಇಂದ್ರಿಯಗಳನ್ನ ಬಲವಂತವಾಗಿ ನಿಗ್ರಹ ಮಾಡ್ತಾನೆ. ಮನಸ್ಸಿನಲ್ಲಿ ಇಂದ್ರಿಯ ವಿಷಯಗಳನ್ನ ಅನುಭವಿಸಬೇಕು ಅಂತ ಉಂಟು, ಆದರೆ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇಂದ್ರಿಯಗಳನ್ನು ಸಹ ಬಲವಂತವಾಗಿ ನಿಗ್ರಹಿಸ್ತಾನೆ. ಇವನ ಬಗ್ಗೆ ಕೃಷ್ಣ ಒಂದು ದೃಷ್ಟಾಂತ ಕೊಡ್ತಾನೆ ಅಲ್ಲಿ. ಎಸ್ತಿಂದ್ರಿಯಾಣಿ ಮನಸ ಅಂತ ಹೇಳಿ ಶುರು ಮಾಡಿ 3ನೇ ಅಧ್ಯಾಯದಲ್ಲಿ ಬಲವಂತವಾಗಿ ಬಾಹ್ಯ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು, ಒಳಗಡೆಯಿಂದ ಮನಸ್ಸನ್ನು ಎರ್ರ ಹರಿಬಿಟ್ಬಿಡೋದು. ಇದು ಹೇಗಿರುತ್ತೆ ಕೇಳಿದ್ರೆ, ಇಲಿಯನ್ನ ಒಳಗಿಟ್ಟು ಹೊರಗಡೆಯಿಂದ ಪ್ಲಾಸ್ಟರ್ ಮಾಡದಂಗಿರತ್ತೆ ಅಂತ. ಯಾವ ಇಲಿ? ಮನಸ್ಸು ಎನ್ನುವ ಇಲಿ.
ಈ ಹೊರಗಡೆಯಿಂದ 5 ಇಂದ್ರಿಯಗಳನ್ನು ಬಲವಂತ ಕಟ್ಟಿದ್ದಾನೆ. ಅದು ಎಷ್ಟೊತ್ತಿಗೆ ಪುನಃ ಬರಸ್ಟ್ ಆಗಿಬಿಡುತ್ತೋ ಗೊತ್ತಿಲ್ಲ. ನಾವು ಎಷ್ಟೋ ಜನರು ನೋಡ್ತೇವೆ, ಬೆಂಗಳೂರಂತಹ ಸಿಟಿಯಲ್ಲಿ ಬರಸ್ಟ್ ಆದವ್ರಂಥವ್ರನ್ನ ಸಿಗ್ತಾರೆ ಬೇಕಾಷ್ಟು ಜನ. ಬಸವನಗುಡಿಯಿಂದ 3-4 ಕಿಲೋಮೀಟರ್ ಅಂತರದಲ್ಲೇ ಬೇಕಾಷ್ಟು ಜನ ಸಿಗ್ತಾರೆ ನಮಗೆ. ಹೀಗೆ ಅಲ್ಲಿವರೆಗೆ ನಾನು ಎಲ್ಲ ಕಾದ್ಕೊಂಡು ಬಂದಿದ್ದೇನೆ ಅಂತ ಹೇಳೋದು, ಆಮೇಲೆ ಎಲ್ಲೋ ಒಂದು ಕಡೆಗೆ ಬರ್ಸ್ಟ್ ಆಗಿ ಬಿಡ್ತದೆ. ಹಾಗಾಗಿ ಹೀಗಲ್ಲ, ಇವನು ಆ ಇಂದ್ರಿಯಗಳನ್ನ ಇಂದ್ರಿಯ ವಸ್ತುಗಳಿಂದ ವಿಡ್ರಾಯಲ್ಲೂ ಸಹ ಮಾಡ್ಕೊಳ್ಳಲ್ಲ. ಯಾವನು ವಿಡ್ರಾಯಲ್ ಮಾಡ್ಕೊಳ್ಬೇಕು? ವಸ್ತುಗಳತ್ತ ಇಂದ್ರಿಯಗಳನ್ನ ಕಳಿಸಿದವನು ಇಂದ್ರಿಯ ವಸ್ತುಗಳಿಂದ ಇಂದ್ರಿಯಗಳನ್ನ ವಿಡ್ರಾಯಲ್ ಮಾಡ್ಕೊಳ್ಬೇಕು. ಅವನು ಕಳಿಸೋದೇ ಇಲ್ಲ, ಮತ್ತು ನಾವು ವಿಡ್ರಾಯಲ್ ಇಲ್ಲ ಮಂತ್ರಿ. ಈಗ ಒಂದು ಊರಿಗೆ ಹೋದ್ರೆ ಅವನು ವಾಪಸ್ ಬಂದ ಅಂತ ಹೇಳಬೇಕು. ಇನ್ನು ಯಾಕೆ ವಾಪಸ್ ಬಂದಿಲ್ಲ ಅಂತಂದ್ರೆ ನಾವು ಹೋಗಲಿಲ್ಲ, ಅದಕ್ಕೋಸ್ಕರ ಬಂದಿಲ್ಲ ಅಷ್ಟೇನೆ ಅಲ್ವಾ? ಹಾಗೆ ಅವನು ಇಂದ್ರಿಯಗಳನ್ನ ಇಂದ್ರಿಯ ವಸ್ತುಗಳತ್ತ ಕಳಿಸೋಲ್ಲ, ಅದಕ್ಕೋಸ್ಕರ ವಾಪಸ್ಸು ಸಹ ತಗೊಳ್ಳಲ್ಲ. ನಾವು ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಯಾಕೆ ಕೇಳಿ, ನಾವು ಆಲ್ರೆಡಿ ಇಂದ್ರಿಯಗಳನ್ನ ಇಂದ್ರಿಯ ವಸ್ತುಗಳತ್ತ ಕಳಿಸ್ತಾ ಇರ್ತೇವೆ. ಅಲ್ಲಿ ಏನು ಹೇಳೋದಾಗತ್ತೆ? ಇಂದ್ರಿಯಗಳನ್ನ ಹರಿಬಿಟ್ಟವನು ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಇಂದ್ರಿಯಗಳನ್ನ ಉಪೇಕ್ಷೆ ಮಾಡಿದವನಿಗೆ ಪುನಃ ನಿಗ್ರಹಿಸುವ ಪ್ರಶ್ನೆಯೂ ಇಲ್ಲ. ನೈವಾಪಯುಕ್ತ ಉಪದರ್ಶನ ಲಕ್ಷಣಸ್ಥ. ಹಾಗಿದ್ರೆ ಅವನು ಹೇಗಿರ್ತಾನೆ ಅಂದ್ರೆ ಉಪದರ್ಶನ ಅಂದ್ರೆ ಉಪದೃಷ್ಟ ಅಂತ. ಈ ಯಜ್ಞದ ಕ್ರಿಯೆಯಲ್ಲಿ ಈ ಶಬ್ದವನ್ನು ಬಳಸ್ತಾರೆ. ಉಪದೃಷ್ಟ ಭಗವದ್ಗೀತೆಯಲ್ಲಿ ಬರುತ್ತೆ. ಉಪದೃಷ್ಟಾಚ ಹನುಮಂತಾಚ ಅಂತ. ಹನುಮಂತ ನಾಟ ಹನುಮಂತ. ಯಜ್ಞ ನಡೀತಾ ಇರಬೇಕಿದ್ರೆ ಒಬ್ಬ ಉಪದೃಷ್ಟ ಅಂದ್ರೆ ಸನಿಹದಲ್ಲಿದ್ದು ನೋಡ್ತಾ ಇರ್ತಾನೆ. ಅವನು ಅಲ್ಲಿ ಏನು ವ್ಯತ್ಯಾಸ ಆದ್ರೂ ಸಹ ಅವನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಕರ್ಮದ ಮಧ್ಯದಲ್ಲಿ ಮಾತನಾಡಬಾರದು ಅನ್ನೋದು ಯಜ್ಞದ ನಿಯಮ. ಹಾಗಾಗಿ ಅವನು ಸುಮ್ಮನೆ ಸಾಕ್ಷಿ ನೋಡ್ತಾ ಇರ್ತಾನೆ. ಉಪದೃಷ್ಟ, ಆ ಯಜ್ಞ ವೇದಿಕೆಯ ಸಮೀಪದಲ್ಲಿ ಇದ್ದು ದೃಷ್ಟ ನೋಡುವವನು ಉಪದೃಷ್ಟ. ಹಾಗೆ ಜ್ಞಾನಿ ಈ ಇಂದ್ರಿಯಗಳು ಮಾಡುವ ಎಲ್ಲ ಕ್ರಿಯೆಯನ್ನು ಸಹ ಸನಿಹದಲ್ಲಿದ್ದು ಉಪದೃಷ್ಟ ನೋಡ್ತಾ ಇರ್ತಾನೆ. ನಿಜವಾಗಿ ಯಜ್ಞದ ಉಪದೃಷ್ಟ ಅವನಲ್ಲ, ಇವನು ನಿಜವಾದ ಉಪದೃಷ್ಟ. ಇಂದ್ರಿಯಗಳು ಮಾಡೋ ಒಂದೊಂದು ಕ್ರಿಯೆಯನ್ನು ಸಹ ನೋಡ್ತಾ ಓ ಈ ಇಂದ್ರಿಯ ಇದು ಮಾಡ್ತಾ ಇದೆ, ಇದು ನಾನಲ್ಲ ಅಂತ ಹೇಳೋನು ಇರ್ತಾನಲ್ಲ, ಅವನು ಉಪದೃಷ್ಟ. ಹಾಗೆ ಉಪದರ್ಶನ ಲಕ್ಷಣಸ್ಥ, ಆ ಉಪದೃಷ್ಟನ ಲಕ್ಷಣವನ್ನ ತಾಳಿದವನು, ಯಾವುದನ್ನೂ ಮಾಡದೆ ಎಲ್ಲವನ್ನೂ ನೋಡ್ತಾ ಇರುವವನು. ನೈವ ಕ್ರಿಯಾಫಲ ಮೀಷದ ಅಪೇಕ್ಷತೆ ಸಹ. ಆ ಉಪದೃಷ್ಟ ಕರ್ಮದ ಫಲವನ್ನ ತನಗೆ ಬರಲಿ ಅಂತ ನಿರೀಕ್ಷೆ ಮಾಡೋದಿಲ್ಲ, ನೋಡೋದಷ್ಟೇ ಅವನ ಕೆಲಸ. ಹಾಗೆ ಇವನು ಸಹ ನೋಡ್ತಾನೇ ಇರ್ತಾನೆ, ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ. ಯಾಕೆ ನಿರೀಕ್ಷಣೆ ಮಾಡುವುದಿಲ್ಲ? ತನಗೆ ಬರಲಿ ಅಂತ ಯಾಕೆ ಬಯಸೋದಿಲ್ಲ ಅಂದ್ರೆ, ಯಾವನಿಗೆ ಇದು ನನ್ನಲ್ಲಿ ಇಲ್ಲ, ಇದು ನನಗೆ ಬೇಕು ಅಂತ ಅನಿಸುತ್ತೋ ಅವನು ಬಯಸ್ತಾನೆ ಅಲ್ವಾ? ಈಗ ನನ್ನ ಹತ್ರ 50 ರೂಪಾಯಿ ಇದೆ, 100 ರೂಪಾಯಿ ಬೇಕು ಅಂತ ಆಸೆ ಇದ್ರೆ 100 ರೂಪಾಯಿ ನೋಟನ್ನು ನೋಡಿದ ತಕ್ಷಣ ಓಹೋ ಇದು ನನಗೆ ಆದರೂ ಆಗಬಹುದಿತ್ತು ಅಂತ ಅನಿಸತ್ತೆ ಅಂತ ಅಂದ್ಕೊಳ್ಳಿ. ಯಾಕೆಂದ್ರೆ ಇಲ್ಲದೇ ಇದ್ದವನಿಗೆ ಇದ್ದದ್ರ ಮೇಲೆ ಕಣ್ಣು, ಇವನಿಗೆ ಎಲ್ಲವೂ ಉಂಟು. ಮುಂದಿನ ಸಾಲ ಹೇಳುತ್ತೆ, ಸ್ವಾನಂದ ಸಾಂದ್ರ ರಸಪಾನ ಸಮುತ್ತ ಚಿತ್ತ ಸುಮತ್ತ ಚಿತ್ತ. ಅವನು ಹೇಗಿದ್ದಾನೆ ಅಂದ್ರೆ ಸ್ವಾನಂದ, ಹೊರಗಡೆ ವಸ್ತುವಿನಿಂದ ಬಂದ ಆನಂದ ಅಲ್ಲ, ಅವನ ಒಳಗಿನ ಆನಂದ. ಅದು ಹೇಗುಂಟು ಕೇಳಿದ್ರೆ, ಆ ಆನಂದ ಒಂದ್ ದಿವಸ ಕಡಿಮೆ ಆಗುವುದು, ಒಂದ್ ದಿವಸ ಹೆಚ್ಚಾಗುವುದು ಅಂತ ಇಲ್ಲ. ಹಾಗಾಗಿ ಸಾಂದ್ರ ನಿಬಿಡವಾಗುಂಟು. ಆ ಆತ್ಮಾನಂದದ ರಸಭಟ್ಟಿ ಅದು. ಅದನ್ನ ಪಾನ ಮತ್ತೆ ಮತ್ತೆ ಕುಡಿತಾ ಸುಮತ್ತ ಚಿತ್ತ, ಅವನು ಮದೋನ್ಮತ್ತನಾಗಿದ್ದಾನೆ. ಮದೋನ್ಮತ್ತನಾದವನಿಗೆ ಹೊರಗಿನ ಪ್ರಪಂಚದ ಅರಿವು ಇರುವುದಿಲ್ಲ. ಹೇಗೆ ಅಂದ್ರೆ, ಒಂದು ದೃಷ್ಟಾಂತ, ಕುಡ್ಕೊಂಡು ಬಂದವನಿಗೆ ಹೇಗೆ ಹೊರ ಪ್ರಪಂಚದ ಅರಿವು ಇರುವುದಿಲ್ಲವೋ ಹಾಗೆ ಅಂತ. ತಪ್ಪು ತಿಳ್ಕೊಳ್ಬೇಡಿ. ವೇದಾಂತ ಆ ಜ್ಞಾನಿಗಳ ನಡೆಯನ್ನ ನಮಗೆ ಅರ್ಥ ಮಾಡಿಸೋದಕ್ಕೆ ಅಂಥೇಳಿ
ಇಂತಹ ಕೆಳಮಟ್ಟದ ಉದಾಹರಣೆಯನ್ನು ಕೊಡುತ್ತೆ. ಅವನು ಮೈ ಮೇಲೆ ಬಟ್ಟೆ ಇದ್ದಿದ್ದನ್ನ ಕೆಲವು ಸಲ ಗಮನಿಸದೆ ಬಿಚ್ಚೋಗ್ಬಿಡುತ್ತೆ. ಆದರೆ ಹೇಗೆ ಆಗೋ ಸುತ್ಕೊಂಡು ಬರ್ತಾ ಇರ್ತಾನೆ ಅಂತ ಹೇಳುತ್ತೆ. ಹೇಗೆ ಕೇಳಿದ್ರೆ ಮದಿರಾ ಮದಾಂಧ. ಮದಿರಾ ಅಂದ್ರೆ ಸುರೆ, ವೈನು. ಅದನ್ನು ಕುಡಿದವನಿಗೆ ಹೇಗೆ ತನ್ನ ಬಟ್ಟೆ ಬಿಚ್ಚೋದದ್ದು ಗೊತ್ತಾಗೋದಿಲ್ವೋ ಹಾಗೆ ಈ ಜ್ಞಾನಿಗೆ ತನ್ನ ದೇಹದ ಬಟ್ಟೆ ಬಿಚ್ಚೋದದ್ದು ಸಹ ಗೊತ್ತಾಗುವುದಿಲ್ಲ. ನೋಡಿ, ಈ ಜ್ಞಾನಿಯ ಬಗ್ಗೆ ಹೇಳಲಿಕ್ಕೆ ಕೊಡುವ ದೃಷ್ಟಾಂತ ಹೆಣ್ಣುಗುಡ್ಕರದ್ದು. ಯಾಕೆ ಅಂದ್ರೆ ನಮಗೆ ಅರ್ಥ ಆಗ್ಬೇಕಲ್ಲ. ನಮಗೆ ಅರ್ಥ ಆಗೋ ದಿನ ಕಣ್ಣಿ ಕಾಣೋರು ಅವ್ರೆ. ಇದನ್ನ ಇಲ್ಲೂ ಹಾಗೆ ಹೇಳ್ತಾರೆ, ಪಾನ ಅಂತ. ಸಮುತ್ತ ಚಿತ್ತ ಪಾನ ಸುಮತ್ತ ಚಿತ್ತ. ಮತ್ತ ಚಿತ್ತ ಅಂದ್ರೆ ಅದೇ ಆ ತನ್ನ ನಿಯಂತ್ರಣವನ್ನು ಕಳ್ಕೊಂಡವನು. ಅವನು ಕಳ್ಕೊಂಡಿದ್ದಾನೆ, ಇವನು ತನ್ನ ನಿಯಂತ್ರಣದಲ್ಲಿ ಇದ್ದು ಎಲ್ಲವನ್ನೂ ಸಹ ಬಿಟ್ಟೇ ಎದ್ದಿರ್ತಾನೆ ಹೀಗೆ ಅಂತ. ಆರ ನೋಡುವವರ ದೃಷ್ಟಿಗೆ ಅವನು ಮದೋನ್ಮತ್ತನ ಹಾಗೆ ಕಾಣಿಸ್ತಾನೆ, ಆದರೆ ಅವನು ಹಾಗಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಇಲ್ಲಿಗೆ ಸಾಕು ಅಂತ ನಿಲ್ಲಿಸ್ಕೊಂಡು ಮತ್ತು ನಾಳೆ 6:15 ಸೇರಿದಾಗ ಮುಂದಿನ ಶ್ಲೋಕಗಳ ಚಿಂತನೆ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.